ಹಾಯ್ ಎಲ್ರಿಗೂ ಅಡ್ಬಿದ್ದಿ ಮೊದಲ್ ಮುಂಚೆ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಶುಭಾಶಯಗಳು. ನಾನು ನಿಮ್ಮ ಸುಪ್ರೀತ ಪೌರಾಣಿಕ. ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ ಬದುಕಿನ ಸಂಗೀತವಿದ್ ಸುಪ್ರೀತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ಕಂತಿದ್ದೆ. ಇವತ್ತು ನಮ್ಮ ಜೊತೆಗೆ ಒಬ್ರು ವಿಶೇಷ ಅತಿಥಿ ಇದ್ರ. ಕುಂದಾಪುರದಾಗೆ ಬೆಳೆದು ಕುಂದಾಪುರದಲ್ಲೇ ಬದುಕು ಕಟ್ಕೊಂಡ ಕುಂದಾಪುರದಲ್ಲೇ ಮದಿಯಾಗಿ ಮನೆ ಮಾಡ್ಕೊಂಡಿದ್ದೋರ ಕುಂದಾಪುರ ಸಂಸ್ಕಾರಗಳನ್ನ ಸಂಸ್ಕೃತಿಗಳನ್ನ ಅದ್ರ ಜೊತೆಗೆ ಕುಂದಾಪುರ ಭಾಷೆ ಸೊಗಡನ್ನ ಬಿಡದೆ ಇಪ್ಪೋರು. ಅದಲ್ಲದೆ ಮಸ್ತ್ ಕ್ಷೇತ್ರದಲ್ಲಿ ಕೈಯಾಡಿಸಿದವರು. ಸಂಗೀತ ಕೇಂದ್ರ, ನಾಟಕ ಕೇಂದ್ರ, ಯಕ್ಷಗಾನ ಕೇಂದ್ರೀಯ, ಸಂಘಟನೆ ಕೇಂದ್ರೀಯ, ಸಾಂಸ್ಕೃತಿಕವಾಗಿ ಆಗಲಿ ಸಾಂಪ್ರದಾಯಿಕವಾಗಲಿ ಹಲವು ಸಂಘಟನೆಗಳನ್ನು ಮಾಡಿದವರು. ಅವ್ರು ಇವತ್ತು ನಮ್ಮ ಜೊತೆಗಿದ್ರು. ಅದಕ್ಕಿಂತ ಹೆಚ್ಚಾಗಿ ಕ್ರೀಡೆಯಲ್ಲಿ ಕೂಡ ನಾ ಮುಂದಂದೇಳಿ ಇದ್ದವರು ಅವರೇ ಶ್ರೀಮತಿ ವನಿತಾ ಉಪಾಧ್ಯಾಯ ಸಾಲಿಗ್ರಾಮ. ಅವ್ರು ನಮ್ಮ ಜೊತೆಗಿದ್ರು. ಅವ್ರು ಎಷ್ಟೆಲ್ಲ ಈ ಕುಂದಾಪುರ ಸೊಗಡನ್ನು ಹೇಳ್ತಾರೆ, ನಮಗೆ ಸಾಂಪ್ರದಾಯಿಕ ಹಾಡನ್ನು ಹೇಳ್ತಾರೆ, ಜೊತೆಗೆ ನಾಟಕದ ಡೈಲಾಗನ್ನೂ ಅವ್ರ ಹತ್ರ ಹೇಳಿಸುವ ಎಲ್ಲವನ್ನ ಈ ಕುಂದಾಪುರ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಕೆಂಬ ಮೊದಲು ಮುಂಚೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂತ ಇದ್ದೆ. ನಮಸ್ಕಾರ ಮೇಡಮ್. ಹಾಗೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಂತ ಇದ್ದೆ. ನಿಮಗೂ ನಮಸ್ಕಾರ. ಹೇಳಿ, ನಾನು ಹೇಳಿದೆ ಕುಂದಾಪುರದ ಹೆಣ್ಣಿವ್ರು ಅಂದೇಳಿ. ಕುಂದಾಪುರದಾಗೆ ಹುಟ್ಟಿ ಕುಂದಾಪುರದಲ್ಲೇ ಮದಿಯ ಆಯ್ಕೊಂಡವರು. ಈ ಕುಂದಾಪುರ ಭಾಷೆ ಸೊಗಡನ್ನು ಇಟ್ಕೊಂಡರು. ಅದ್ರ ಜೊತೆಗೆ ಕೃಷಿ ಜೀವನವನ್ನ ಕಂಡವರು. ಅದಲ್ಲೇ ಹೇಳುವಾಗ ಮೊದಲು ಕುಂದಾಪುರದಲ್ಲಿ ಹುಟ್ಟಿದ ಮೊದಲು ಕುಂದಾಪುರ ಹೆಂಗಿತ್ತು, ಈಗಿನ ಕುಂದಾಪುರ ಹೆಂಗಿತ್ತು, ಆಗಿನ ಜೀವನದ ಸ್ಥಿತಿಗತಿ ಹೆಂಗಿತ್ತು, ಈಗಿಂದ ಹೆಂಗಿತ್ತು ಎಂತಂತ ಹೇಳಿದ್ರೆ, ನಾವು ಕುಂದಾಪುರದಾಗೆ ನೀವು ಹೇಳಿದಂಗೆ ಕುಂದಾಪುರದಾಗೆ ಹುಟ್ಟಿದ್ದು. ಸಾಲಿಗ್ರಾಮದಲ್ಲಿ ಚಿತ್ರಪಾಡಿ ಅಂತ ಒಂದು ಗ್ರಾಮ. ಅಲ್ಲಿ ನನ್ನ ತಂದೆ ಮನೆ, ನನ್ನ ಅಪ್ಪನ ಮನೆ ಅಲ್ಲೇಯ. ಅಪ್ಪನ ಮನೆಯಲ್ಲಿ ಅಂದರೆ ನಮ್ಗೆ ಅಪ್ಪನಿಗೆ 4 ಜನ ಹೆಣ್ಮಕ್ಳು. ನಾವು ನಮ್ಗೆ ಗಂಡು ಮಕ್ಕಳಿಲ್ಲ. ತುಂಬ ಬಡತನ ಇದ್ದಿತ್ತು. ಬಡತನದಲ್ಲೇ ನಾವು ಬೆಳೆದು ಬಂದದ್ದು ನಾವು. ನಮಗೆ ಆಗ್ಲಿಗೆ ನನ್ನ ಅಜ್ಜ ಅಜ್ಜಿ ಕೂಡ ಇದ್ದಿದ್ರು, ಅಡುಗೆಗೆ ಹೋಗ್ತಾ ಇದ್ರು. ನಮ್ಮ ಅಪ್ಪಯ್ಯ ಕೂಡ ಅಡುಗೆ ಮಾಡೋದು. ಅಡುಗೆಗೆ ಹೋಗಿ ನಮ್ಮ 4 ಜನ ಹೆಣ್ಮಕ್ಳನ್ನು ಜೀವನ ಮಾಡಿಸಿ ಮದುವೆ ಮಾಡಿಸಿ ಚಂದ ಮಾಡಿ ಒಳ್ಳೊಳ್ಳೆ ಮನೆಗೆ ನಮ್ಮನ್ನೆಲ್ಲ ಮದುವೆ ಮಾಡಿ ಕೊಟ್ಟಿರೆ. ಮತ್ತೆ ನಾನು ಗಂಡನ ಮನೆಯು ನಮ್ಮ ಚಿತ್ರಪಾಡಿ ಗ್ರಾಮವೇ. ಅಲ್ಲೇ ವಿಶ್ವನಾಥ ಉಪಾಧ್ಯಾಯ ಅಂದ್ಕೊಂಡು ಅವ್ರ ಮಗ ಮಂಜುನಾಥ ಉಪಾಧ್ಯಾಯ ಅಂತ ವಿವೇಕ ವಿದ್ಯಾಸಂಸ್ಥೆಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ರು. ಅವ್ರನ್ನ ನಾನು ಕಟ್ಕೊಂಡು ಈಗ 28 ವರ್ಷ ಆಯ್ತು. ನಂಗೆ ಚಂದದ 2 ಮಕ್ಕಳಿದ್ದು. ಒಂದು ಅಮೃತ ಉಪಾಧ್ಯಾಯ ಅಂದ, ಅವಳು ಭರತನಾಟ್ಯ ಟೀಚರ್. ಒಬ್ಬ ಮಗ ಇದ್ದ, ಅವ ಕೆಲ್ಸಕ್ಕೆ ಹೋಗ್ತಿದ್ದ ಈಗ ಬೆಂಗಳೂರಿಗೆ. ನಮ್ದು ಇದೇ ತರ ಸುಖಿ ಸಂಸಾರ. ಮತ್ತೆ ಎಂತ ಹೇಳ್ಕಂತ ಹೇಳಿದ್ರೆ, ನಮ್ದು ಮೊದ್ಲಿನ ಕಾಲದ್ದು ಮದುವೆ ಕಾಲದ ಒಂದು ಜೀವನದ್ದು ಒಂಚೂರು ನಾನು ಹೇಳೋಕೆ ಇಷ್ಟಪಡ್ತೆ. ಎಂತಂತ ಹೇಳಿದ್ರೆ, ನಾವು ತುಂಬಾ ತುಂಬಾ ಅಂದ್ರೆ ಬಡತನ ಅಂದ್ರೆ ಅಷ್ಟು ಕಷ್ಟ. ನಮ್ಗೆ ಒಂದು ಊಟ ಮಾಡೋಕ್ಕೂ ಅಷ್ಟು ಕಷ್ಟ ಇದ್ದಿತ್ತು. ಯಾಕಂದ್ರೆ ನಾವು 4 ಜನ ಹೆಣ್ಮಕ್ಳಿಗೆ, ನಮ್ಗೊಂದು ಅಪ್ಪನಿಗೆ ತಂಗಿ ಇದ್ದಳು. ಅವಳು ನಮ್ಮ ಇದ್ರ ತರವೆ, ಅಂದ್ರೆ ನಮ್ಮ ವಯಸ್ಸೆ, 1 ವರ್ಷ ಹೆಚ್ಚು ಕಡಿಮೆ ಅಷ್ಟೇ. 5 ಜನ ನಾವು. ನಮ್ಮಲ್ಲಿ ಹಳ್ಳಿಗೆ ಎಂತಂದ್ರೆ ಖುಷಿ ಅಂತ ಹೇಳಿದ್ರೆ, ಒಂದು ಕೆಲಸ ಮಾಡ್ತಾರೆ ಎಲ್ಲರೂ ನಮ್ದೆಲ್ಲ ಪಾಲ್ ಹಾಕೋದು. ಕೆಲಸ ಮಾಡೋಕ್ಕೂ ಪಾಲು, ತಿಂಬಕ್ಕೂ ಪಾಲು ನಮ್ಮಲ್ಲಿ ಆಗ್ಲಿಗೆ. ಅಂದ್ರೆ ಅಷ್ಟು ಕಷ್ಟ. ಈಗ ಒಂದ್ ಸೇರಕ್ಕಿ ಕೊಚ್ಚಕ್ಕಿ ಕೂಳ್ ಮಾಡಿದ್ರೆ, ಆ ಕೊಚ್ಚಕ್ಕಿ ಕೂಳ್ ಮಧ್ಯಾಹ್ನ ಅಷ್ಟು ಜನ ಉಂಡ್ಕೊಂಡ ರಾತ್ರಿ ಪುನಃ ನಮ್ಗೆ ಅದೇ ಕೊಚ್ಚಕ್ಕಿ ಕೂಳ್. ಯಾಕಂದ್ರೆ ನಮ್ ದಡಮಾಜಿ ಎಲ್ಲ ಉಂತಿರ್ಲಿಲ್ಲ ಆಗ್ಲಿಗೆಲ್ಲ. ಹಳೆಯವರೆಲ್ಲ ರಾತ್ರಿ ಉಂಬುದಿರ್ಲಿಲ್ಲ. ಅದಕ್ಕೆ ನಮ್ಗೆ ಎಂತಾಯ್ತು, ನಾವು 5 ಜನ ಬಟ್ಲಿಟ್ಕೊಂಡ್ 5 ಜನ ಬಟ್ಲಿಟ್ಕೊಂಡಲ್ಲ, ಆ ಕೊಚ್ಚಕ್ಕಿ ಕೂಳು ಉಳ್ದದನ್ನ ಹಾಕಣ್ಕಾರೆ ನಮ್ಮ ಹತ್ರ ಜಗಳವೇ ಸಹಿ. ಯಾಕಂದ್ರೆ ಇಲ್ಲ ಕೂಳು ಒಂದೊಂದು ಮುಷ್ಟಿಯೂ ಹಾಕುವಷ್ಟು ಇರ್ಲಿಲ್ಲ ನಮ್ಮ ಹತ್ರ. 2 ಕಾಳಾರು ಜಾಸ್ತಿ ಬೆಳೆಯಲ್ಲ. ಆದ್ರೆ ಗಮ್ಮತ್ತಂದ್ರೆ ಎಂತಂತ ಹೇಳಿದ್ರೆ, ಈ ನಮ್ಮ ಅಪ್ಪಯ್ಯ ಅಮ್ಮ ನಮ್ಮ 2 ಅಕ್ಕ ತಂಗಿನ ಕರ್ಕೊಂಡು ಪಾರಂಪಳಿಗೆ ಒಂದು ಮನೆ ಇತ್ತು. ಆ ಮನೆಗೆ ಅವ್ರು ಒಂಚೂರು ಮಾಯಿ ಸಸಿಗೆ ಒಂಚೂರು ಹಿಡ್ಕೊಂಡು ನಾ ಬೇರೆ ಹೋಪ ಅಂದ್ಕೊಂಡು ನಮ್ಮ ಅಪ್ಪಯ್ಯ ಅಮ್ಮ ಎಲ್ಲ ಬೇರೆ ಹೋರ್. ನಾನೆಂತ ಮಾಡಿದೆ, ನಾನು ಅಜ್ಜಿನ ಬಿಟ್ಟು ಹೋಗ್ಲೇ ಇಲ್ಲ. ನಂಗೆ ಅಜ್ಜಿ ಬೇಕಂತ ಹೇಳ್ಕೊಂಡ ನಾನು ಅವ್ರ ಜೊತೆಗೆ ಆಯ್ಕೊಂಡೆ. ಇವರೆಲ್ಲ ಬೇರೆ ಹೋದ್ರೆ. ಕಡೆಗೆ ಒಂದು 4 ವರ್ಷ ಆಯ್ತು. ಅಜ್ಜಿ ನಿಜವ್ರು ಹುಷಾರಿಲ್ದಂಗೆ ಆಯ್ತು. ವಾಪಸ್ ಬಂದ್ರೆ ಅಪ್ಪಯ್ಯ ಅಮ್ಮ ಎಲ್ಲ ಪುನಃ ಇಲ್ಲಿಗೆ ಬಂದ್ರೆ ಎಲ್ಲ. ಆಗ ಎಂತಾಯ್ತಂತ ಹೇಳಿದ್ರೆ, ನಮ್ಮ ಅಜ್ಜಿಗೆ ನಾನು ಅವ್ರನ್ನೆಲ್ಲ ಬಿಟ್ಟು ನಾನು ಹೋಯ್ಲಿಲ್ಲಲ್ಲ, ನನ್ನ ಮೇಲೆ ಭಾರಿ ಪಿರುತಿ ಅಂದ್ರೆ ಅಷ್ಟು ಖುಷಿ. ಈ ಕೊಚ್ಚಕ್ಕಿ ಕೂಡ 5 ಬಟ್ಲಿ ಬೆಳಿಗ್ಗೆ ತೊಂಗಳಿರ್ಬೇಕಲ್ಲ, ಆ ತೊಂಗಳ ಹಾಕೋತಿಗೂ ಹಂಗೆ ಅವರೇ ಹಾಕೋದು. ಅವ್ರು ಹಾಕೋತಿಗೆ ಎಂತ ಮಾಡ್ತಾರೆ, ನಂಗೊಂದು ವಸ್ತಿ ಜಾಸ್ತಿ ಆಗ್ತದೆ. ನಮ್ಮ ಇವರೆಲ್ಲ ಬೈಯೋದೆ ಎಂತ ಅವಳಿಗೆ ಎಂತಕ್ಕೆ ಹಾಕೋದಂದ್ರೆ ನಮ್ ದಡ ಮಾಡೋದು. ನೀವೆಲ್ಲ ನನ್ ಬಿಟ್ಟಿಗೆ ಹೋರಿಯಲ್ಲ, ಆ ಹೆಣ್ಣು ನನ್ನನ್ನ ಎಲ್ಲಾರು ಬಿಟ್ಟಿಗೆ ಹೋಯ್ತಾ ಅನ್ಕೊಂಡು ನಂಗೆ ಒಂಚೂರು ಜಾಸ್ತಿ ಆಗ. ಅದು ಅಲ್ಲದೆ ಈ ರಾತ್ರಿಗೆ ನಮ್ಮ ಅಪ್ಪಯ್ಯ ಆಗ್ಲಿಗೆ ಮಾವಿನಣ್ಣೆಲ್ಲ ತಕೊಂಬತ್ರ ಅಡಿಗೆ. ಅದು ಎಷ್ಟು 1-2 ಮಾವಿನಣ್ಣು ತಪ್ಪುದಷ್ಟೇ. ಆ ಮಾವಿನಣ್ಣು ತಪ್ಪುದ ಮತ್ತೆ ದ್ರಾಕ್ಷಿ ಹಣ್ಣು ಹಂಗೆ ಎಲ್ಲಾರು ಅಡ್ಗಿಗೆ ಒಂದೊಂದು ಸಂಬಳ ಹೆಚ್ಚಿದ್ರೆ ತಕೊಂಬತ್ರ. ಅಲ್ಲೂ ಹಾಗೆ ಮಾಡೋದು.
ಕತ್ತರಿಸೋದೆಲ್ಲ ನಾನೇ. ಆ ಕತ್ತರಿಸೋ ಸಮಯ ಹಂಗೆ 2 ಹೋಳ್ ನಂಗೆ ಜಾಸ್ತಿ ಕೊಡೋದು, 2 ದ್ರಾಕ್ಷಿ ನಂಗೆ ಜಾಸ್ತಿ ಕೊಡೋದು. ಯಾವ್ದು ನಮ್ದು ಎಂತೈತಿ ಇವರಿಗೆಲ್ಲ ಹೊಂಗಾಟದ ಮೊಮ್ಮಗಳಾಯೋ ಇದೆ. ಅಷ್ಟು ಖುಷಿ ಆಗ್ಲಿಕ್ಕೆ ಅಂದ್ರೆ ಆಗ್ಲಿನ ಕಾಲ ಅಂದ್ರೆ ಅಷ್ಟು ಕಷ್ಟ. ಮತ್ತೆ ಈ ಕೆಲ್ಸದ ಬಗ್ಗೆ ನಾನು ಹೇಳ್ತೇವೆ ಒಂಚೂರು. ಎಂತಂದ್ರೆ ಈಗ ಬೆಳಿಗ್ಗೆ ಎದ್ದು ಕೂಡಲೇ ನಮ್ಗೆ ಈಗಿನ ಮಕ್ಳ ಕಣಿಗೆ 8 ಗಂಟೆಗೆ ಎದ್ಕೊಂಡು ಅಮ್ಮ ಅಪ್ಪ ಎಲ್ಲ ತಿಂಡಿ ಮಾಡಿ ಕೊಡ್ತಾರೆ, ಬ್ಯಾಗೆಲ್ಲ ರೆಡಿ ಮಾಡಿ ಕೊಡ್ತಾರೆ, ಸೀದಾ ಒಂದು ಶಾಲಿ ಬದಿ ಬಸ್ ಬದಿ ಬಂದು ನಿಂತ್ಕೊಂಡಲ್ಲ. ನಮ್ಗೆಲ್ಲ ಹಂಗಲ್ಲ, ನಾವೇ ಎದ್ಕೊಂಡ ಒಬ್ಬೊಬ್ರು ಒಂದೊಂದ್ ಕೆಲ್ಸ ನಾವು ಇದ್ ಮಾಡತ್ತ. ಅಂದ್ರೆ ನಮ್ಗಾಗ್ಲಿ ಮಸ್ತ್ ಕೆಲ್ಸ, ಮನೆ ಗುಡ್ಸು ಗೆಡ್ಸುದ್ ಹೆಂಗೋ ಆಯ್ತಲೆ. ಈ ತೆಂಗಿನ ಮರ ಎಲ್ಲ ನೆಟ್ಕಂತಿತ್ತು ಆಗ. ಈಗಿನ ಕಳಿಗೆಲ್ಲ ಮಿಷನ್ ಎಲ್ಲ ಎಂತ ಇಲ್ಲ, ನಾವೇ ತೆಂಗಿನ ಮರಕ್ಕೆ ನೀರ್ ಹೋಯ್ಕ. ಆಗ ನಾವು 4 ಜನ ಅಕ್ಕ ತಂಗಿಯ ಎಲ್ಲ ಪಾಲ್ ಮಾಡ್ಕೊಂಡ್ ನಮ್ದೊಂದು 6 ತೆಂಗಿನ ಮರ ಇತ್ತು ಅಪ್ಪನ ಮನೆಗೆ. ಒಬ್ರೊಬ್ರಿಗೆ 3 ದಾರಿ ನೀರಂದ್ರೆ ಒಂದ್ ದಾರಿ 2 ಕೊಡ್ಪನ, ಅದು 2 ಆಗ್ಲಿಕ್ಕೆ ಅದು 6 ದಾರಿ ನೀರ್ ಹಾಕಕ್ಕೆ ಒಂದ್ ಮರಕ್ಕೆ 6 ದಾರಿ ಅಂದ್ರೆ 12 ಕೊಡ್ಪನ ಹಾಕಕ್ಕೆ. ಅದಿಲ್ದಿರ ಅಲ್ಲಿ ಅಪ್ಪ ಅಮ್ಮ ಕುತ್ಕೊಂಡಿರ್ತಾರೆ, ಬೈತಾರೆ ನಮ್ಗೆ. ನಾವ್ ಅಕ್ಕ ತಂಗಿ ಎಲ್ಲ ಪಾಲ್ ಮಾಡ್ಕಂತಿತ್ತು. ಮತ್ತೆ ಈ ಗಂಟಿ ಇರ್ತವಳೆ, ಗಂಟಿದು ಹಂಗೆ ಆಗ್ಲಿ ಗೊಬ್ಬರ ಗ್ಯಾಸ್ ಎಲ್ಲ ಇರ್ತಿತ್ತು. ಈಗಲೂ ಇತ್ತ ಕೆಲವ್ರ ಮನೆಗೆ ಅದು ಒಬ್ರು ಮಾಡ್ತಿದ್ರು. ಗೊಬ್ಬರ ಗ್ಯಾಸ್ ಸೆಗಣಿ ತೆಗ್ದು ಗಂಟಿ ಮೈ ತೊಳಸಿ ಆ ಗಂಟಿ ಕಾಲಡಿ ಎಲ್ಲ ಹಾಕಿ ಅದು ಮಾಡ್ತಿದ್ರು. ಕಡೆಗೆ ಉಪ್ಪು ಇದು ಬಾಯಿರೆಲ್ಲ ಮಾಡಿ ಅದನ್ನು ಒಬ್ರು ಹಾಕ್ತಿದ್ರು. ಹಿಂಗೆ ದಿನಕ್ಕೊಬ್ರೊಬ್ರು ಒಂದೊಂದ್ ತಿಂಗಳಿಗೆ ಒಂದೊಂದ್ ಕೆಲಸ ನಾವೆಲ್ಲ ಹಂಚ್ಕಂತಿದ್ದಿತ್ತು. ಕಡೆಗೆ ಹಿಂಗೆ ಎಲ್ಲ ಕೆಲಸ ಮಾಡಿ ಶಾಲೆಗೆ ಹೋತಿತ್ತು. ಹಿಂಗೆ ಎಲ್ಲ ಮಾಡಿ ಒಂದಿನ ಹಿಂಗೆ ನಮ್ದು ನೆಟ್ಟಿದ್ ಮಾತ್ರ ನೆಟ್ಟಿ ಎಲ್ಲ ನೆಟ್ಟಿತ್ತು. ನಾವು ಆಗಿ ಎಲ್ಲ ನಾವೇ ಹೊರಕಾಗ್ಲಿಗೆ ನಾವು ಆಳೆಲ್ಲ ಹಾಕಂತಿಲ್ಲ. ಆಳೆಲ್ಲ ಹಾಕೊಂಡು ನಮ್ ಕೊಡು ಪೂರೈಸೋದಿಲ್ಲ. ಎಲ್ಲ ಹೊತ್ಕೊಂಡು ಜೋರ್ ಮಳಿ ಆಗ್ಲಿಗೆ ಮಳಿ ಹೊಳೆಯಲ್ಲಿ ದಾಟ್ಕೊಂಡು ಹೋಯ್ಕ ಅಗಿ ಮಂಡಿ ಮೇಲೆ ಹೊತ್ಕೊಂಡಿತ್ತು. ಕುತ್ತಿಗೆ ಕಂಟಕ್ ನೀರ್ ಬಂದಿತ್ತು. ಎಂತ ಮಾಡುದು ಅಂತೂ ಹೋಯ್ತ, ನಾವು ದಾಟ್ಕೊಂಡು ಹೋಯ್ತು. ನಮ್ಗೊಂದು ಉಮೇದ್ ಇದ್ದಾಗ್ಲಿ. ಆಯ್ತು ಒಂದಿನ ಹಿಂಗೆ ಶಾಲಿ ಗಂಟೆ ನಾವು ನೆಟ್ಟಿ ಹೊತ್ಕೊಂಡು ಮನಿ ಬಪ್ಪತ್ತಿಗೆ ಗಂಟೆ ಕಾಣುತ್ತೆ 9. ಎಂತ ಮಾಡುದು, ನಾನು ಇವ ಶಾಲೆಗೆ ಗೊತ್ತಿಲ್ಲ ಅನ್ಕೊಂಡು ದಾಡನ ಅಂತ ಹೇಳಿ ಮರ್ತಿದ್ದೆ. ಇಲ್ಲ ಶಾಲೆಗೆ ಹೋಯ್ಕೆ ಆಗ್ಲಿ, ಶಾಲೆಗೆ ಹೋಗ್ದಿರ್ ಬಿಡುತ್ತೆ ಇರ್ಲಿಲ್ಲ ನಮ್. ಅಂತೂ ತಡ ಗುಡುಗುಡುಗು ಬಿಡ್ತು ಶಾಲೆ ಬಪ್ಪತ್ತಿಗೆ ಅಂತ ಆಯ್ತು. ಇಲ್ಲ ಪ್ರೇಯರ್ ಆಗಿ ಮಾಸ್ಟರ್ ಬಂದಾಯ್ತು. ಅಲ್ಲಿ ನಮ್ಮ ಪಾರಂಪಳ್ಳಿ ಸೂರ್ಯನಾರಾಯಣ ಹೇಳ್ಯಾರ ಹೆಡ್ ಮಾಸ್ಟರ್ ನಮ್ಮ ಶಾಲೆ ಕ್ವಾರ್ಟರ್ದಲ್ಲಿ. ಬಂದೆ ಕೈ ಎತ್ತೆ ಕೊನೆಗೆ ಕರ್ಕೊಂಡ್ರು ಒಳಗೆ ಕಡ್ಕೇಂಡ್ರು. ಎಂತಕ್ ತಡ ಬಂದದ ನನಗೆ ನಿಂತಿದ್ನಲ್ಲ ಗಡ 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 ಒಂದ್ ಬದೇ ನೋಡುತ್ತಿತ್ತು. ಎಲ್ಲಿ ಹೊಡಿತ್ರಿ ಏನೋ ಕಡೆ ಹೊಡಿಲಿಲ್ಲ. ನಂಗೆ ಖುಷಿ ಆದಂದ್ರೆ ಅವ್ರು ನನ್ನನ್ನ ಸ್ಟೇಜ್ ಇದು ವೇದಿಕೆ ಕರ್ದ ಕಾಣಿ ಇವಳನ್ನೆಲ್ಲ ನೀವು ನೋಡಿ ಕಲಿಬೇಕಂದ್ರೆ ಎಂತಕ್ಕಪ್ಪ ಇವ್ರು ಹೇಳ್ಕೊಂಡೆ. ಕಡೆಗದೆ ಕಾಣಿ ಮನಿ ಕೆಲ್ಸ ಮಾಡಿ ಶಾಲೆಗೆ ಬಂದಿಲ್ಲ. ನೀವೆಲ್ಲ ಹಿಂಗ ಮನಿ ಕೆಲ್ಸ ಏನಾರು ಮಾಡ್ತೀರಿ ಕೆಲವರು ಅನ್ಕೊಂಡ್ ಹೇಳಿ ನನ್ನನ್ನ ಒಂದು ಹುರಿದುಂಬಿಸಿ. ನಂಗೆ ಅದು ಖುಷಿ ಆಯ್ತು. ನಾನು ಹೊಡಿದ್ರಂದೇ ಶಾಲೆಗೆ ಹೋಯ್ದೆ. ಅವತ್ ಮಾತ್ರ ಹೊಡಿಲಿಲ್ಲ. ಅಂದ್ರೆ ಅಷ್ಟು ಆ ಮನಿ ಕೆಲ್ಸ ಎಲ್ಲ ನಾವು ಮಾಡಿಯೇ ಶಾಲೆಗೆ ಹೊಯ್ಕಿದ್ದಿತ್ತು. ಅಷ್ಟು ಕಡೆ ಮಧ್ಯಾಹ್ನ ಹಂಗೆ ಮಧ್ಯಾಹ್ನ ನಾವು ಆಗ್ಲಿಗೆ ಬುತ್ತಿ ಗಿತ್ತಿ ಎಲ್ಲ ಇರ್ಲಿಲ್ಲ. ಮತ್ತೆ ಈ ಶಾಲೆ ಊಟದ ವ್ಯವಸ್ಥೆ ಇಲ್ಲ ನಮ್ಗಾಗ್ಲಿ. ಮನೆಗೆ ಬರ್ಕ ನಮ್ಗೆ ಅಲ್ಲಿ ಹತ್ರ ಇದ್ದಿತ್ತ. ಆದ್ರೆ ಬತ್ತಿದಿತ್ತು ನಾವು ಮನಿ ಬಂದ್ರು ಬೇಕು ಕೂಳ ಹಾಕ್ತಾರ ಇಲ್ಲ, ಅಲ್ಲಿಗೆ ನೆಟ್ಟಿರ್ತಾರ ಕಳಿ ಕೊಯ್ ಕೇಳ್ತಾರ. ಆ ಕಳಿ ಕಿತ್ತದ ನಾವು ಹುಲ್ಲೆಲ್ಲ ಮನೆಗೆ ತರ್ಕದ್. ಮನೆ 12:45 ಮನಿ ಬಂದ್ ಹೇಳಿದೆ ಹಂಗೆಲ್ಲ ಬಿಚ್ಚುದೆ ಪೋಪದ ಗೆದ್ದಿಗೆ ಮತ್ತೊಂದ್ ಅಂಗಿ ಹಾಕೊಂಡು ಆ ಕಳಿ ಹುಲ್ಲು ಹೊತ್ಕೊಂಬಂದ್ರೆ ಮಾತ್ರ ಮಧ್ಯಾಹ್ನ ಕೂಳ ಹೊತ್ಕೊಂಬಂದ್ ಹಾಕಿ ನಮಗ್ ಕೂಳ ಇಲ್ಲ ಕೂಳ ಆಯ್ತಾ. ಆ ಕೂಳ ಹಾಕಿರಾಯ್ತಾ ಕನೆಗೆ ಒಬ್ರು ಬಳುದು ಒಬ್ರು ಗೆಡ್ಸೋದು ಅದ್ರಾಗು ಪಾಲ್ ಮತ್ ನಮ್ಗೆ ಆಯ್ತು. ಅದ್ ಗೆಡ್ಸಿ ಎಲ್ಲ ಮತ್ ಮಧ್ಯಾಹ್ನ ಶಾಲೆಗೆ ಹೋಗೋದಾಯ್ತಾ. ಕಡೆ ಮತ್ ಶಾಲೆ ಬಂದ್ ಸಾಯಂಕಾಲ ಬಂದ್ರು ಮತ್ ನಮ್ಮ ಮನೆಗೇನ್ ಕುಕ್ಕಣ್ಕಿತ್ತ. ಈಗಿನ ಮಕ್ಕಳ ಕಡೆ ಮೊಬೈಲ್ ಹಿಡ್ಕೊಂಡ ಇಲ್ಲಿ ಆಟ ಆಡೋಕ್ ಹೋಗ್ತಿತ್ತ. ಇಲ್ಲಪ್ಪ ಮತ್ತೆ ಗೆದ್ದಿಗೆ ಹೋಗ್ಬೋದು. ಗೆದ್ದಿಗೆ ಅಂತಕ್ಕೆ ಈ ಹೊಳಿ ಬಿಟ್ಟು ಕಂಠ ಅಂತ ಬರುತ್ತೆ ಒಂದು. ಇಲ್ಲಿನ ಮಕ್ಳಿಗೆ ಗೊತ್ತಿಲ್ಲ. ಕಂಠ ಮಳೆಗಾಲದ ಬಳ್ದು ಇರುತ್ತೆ. ಅದಕ್ಕೆ ನಾವ್ ಚಿಮಾಲ್ ಜಡ್ ಅನ್ಕೊಂಡ್ ಜಡ್ಡಿಂದ ಮಣ್ಣನ್ನ ನಾವೆಲ್ಲ ಅದಕ್ಕೆ ಹೊತ್ತಾಕಿ ಕಂಠನ್ ಗಟ್ಟಿ ಮಾಡ್ಕ. ಅದೊಂದ್ ಕೆಲ್ಸ ಐತೆ ಸಾಯಂಕಾಲ. ಮತ್ತೆ ಈ ಹೊಳಿಯೊಳಗೆ ಎಲ್ಲ ಗೊತ್ತಿಕ್ ಶಟ್ಟಿ ಅಂದ್ ಬರುತ್ತೆ. ನೀರೆಲ್ಲ ಹೊರಮೇಲೆ ಶಟ್ಟಿ ಬರುತ್ತೆ. ಅದನ್ನ ಗೆದ್ದಿಗೆ ಹಾಕಿ ಒಳ್ಳೆ ಫಸ್ಲು ಬತ್ತಂತ ಹೇಳ್ತಾರೆ. ಆ ಶಟ್ಟಿಯು ನಮ್ಮ ಹತ್ರ ಹೊರಿಸಿದ್ರು. ಆ ಶಟ್ಟಿ ಹೊಳಿ ನೀರ್ ಆರಿರುತ್ತಲ್ಲ ಅಷ್ಟೊತ್ತಿಗೆ ಅದನ್ನ ತಗೊಂಡು ಒಂದೊಂದು ಹೆಡ್ಗಿ ಹಾಕಕ್. ಈ ಗದ್ದಿಗೆಲ್ಲ ಗೊಬ್ಬರ ಹೊತ್ತಾಕೋದಿಲ್ಲ ಹಾಗೆ ಅದನ್ನು ಹೊತ್ತಾಕಕ್ ಆಯ್ತಾ. ಇಷ್ಟಾರು ಆಯ್ತಾ ಇಲ್ಲ ಈ ಕೈ ಕೊಯ್ತ್ರಲ್ಲ ಅದ್ರದ್ದು ಕೂಳಿ ಅದ್ ಈಗಿನ ಮಕ್ಳಿಗೆ ಎಂತದೂ ಗೊತ್ತಿಲ್ಲ. ಕೂಳಿ ಇರುತ್ತೆ ಅದು ನಾವು ಸಾಯಂಕಾಲ ಹೋಗಿ ಕೂಳಿ ಹಿಂಗ್ ಒಯ್ಕೊಂಡ್ ಹೋಗಿ ಕೂಳಿ ಕೊಯ್ಕ. ಆ ಕೂಳಿ ಎಂತಕ್ ಅಂದ್ಕೊಂಡ್ರೆ ಈ ಗಂಟಿಗೆ ಕಾಲಡಿ ಅಂದ್ಕೊಂಡಿರತ್ತೆ. ಕಾಲಡಿ ದರ್ಲಿ ಹಾಕ್ತಾರ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿ ಕೂಳಿ ಹಾಕ್ತಾರೆ. ಆ ಕೂಳಿ ಕುಯ್ಯೋದು ಒಂದು ನಮ್ಗೆ ಅಷ್ಟೊತ್ತಿ ಕೆಲ್ಸ. ಅಂತೂ ಅಷ್ಟ್ರ ಮೇಲೆ ಅದೆಲ್ಲ ಮಾಡಿದ್ಮೇಲೆ ನಮ್ ಸಾಯಂಕಾಲ 6 ಗಂಟೆ ಹಂಗೆ ನಮ್ಗೊಂದು ಕಾಪಿ ಕೊಡೋಕ್ ಸಿಕ್ತಿದ್ದಿತ್ತು ಆಯ್ತಾ. ಇಷ್ಟ್ರ ಮೇಲೆ ಈ ಚೌತಿ ಹಬ್ಬಲ್ಲ ಬತ್ತಲೆ ಉಂಡಿ ಮಾಡೋಕ್ ನಮ್ಮನೆಲ್ಲ ತಕಂತ ಉಂಡಿ ಮಾಡೋಕ್ ಮಸ್ತ್ ಮಾಡತ್ ನಾವ್. ತಿಂಬಕ್ ಮಾತ್ರ ಕೊಡೋಕೆ ಎಷ್ಟು ಜಗಳ ಮಾಡ್ಕೊಳತ್ತೆ ನಾವು. ಜಗಳ ಮಾಡ್ಕೊಂಡ್ಕಿಂತ ಇನ್ನೊಂದು ಖುಷಿ ಇತ್ತು. ನಮ್ಮ 5 ಜನವೇ ಎಲ್ಲ ಉಂಡಿ ಮಾಡ್ತಿದ್ರಲ್ಲಿ. ಎಲ್ಲ ಉಂಡಿ ಒಂದೊಂದ್ ಕೊಡ್ತಿದ್ದೀರಿ. ಆಗ 5 ಉಂಡಿ ಅತ್ತ ಅದ್ರಾಗ ನಾ ಸ್ವಲ್ಪ ಒಂಥರ ಇದೆ
ಜೋರ ಅಂತ ನಂಗೆ ಗೊತ್ತಿಲ್ಲ ಅಂತೂ ನಮ್ದೊಂದು ಅವರೆಲ್ಲ ತಿಂತ್ರ ಮಿಣ್ಣಗೆ ಅವರೆಲ್ಲ ತಿಂದ್ಕಂಡು ಅಂದ್ಕಂಡ ನಾ ಸುಮ್ಮನೆ ಇಪ್ಪದು ನನ್ನ ಹಾಗೆ ಇಟ್ಕೊಂಬುದು ಒಳಗೆ ಇಟ್ಕೊಂಬುದು ಇವರೆಲ್ಲ ಎಂತ ಮಾಡುದು ನಾನು ಎಲ್ಲಿಟ್ಟ ಕಂಡ ಹೋದ ಮತ್ತಿಂದ ಇತ್ತಿಗೆ ನಿಮ್ಗೆ ತೆಮ್ಮಕ್ಕೂ ಇಲ್ಲ ತಿಮ್ಮಕ್ಕೂ ಇಲ್ಲ ಹಂಗೂ ಇಲ್ಲ ಅಂದ್ರೆ ಅವ್ರದೆಲ್ಲ ಬೇಕು ಖಾಲಿ ಇಲ್ಲಿ ಕಡಿ ತಿಂದ್ರೆ ಸೈ ಅನ್ಕೊಂಡ್ ಕಡಿ ನನ್ ದಡಮ ಇದ್ರಲ್ಲ ನಮ್ಗೆ ಮತ್ತೊಂದು ಎಕ್ಸ್ಟ್ರಾ ಕೊಡ್ತಾರ ಅದ್ರ ಪ್ರಶ್ನೆ ಬೇರೆ ಅಂತೂ ನಮ್ದು ಈ ಹಾಳತ್ತಂದ್ರೆ ಮದ್ವೆ ಹಾಕ್ಯಾರ ನಮ್ದು ಜೀವನ ಈ ತರ ಒಂದು ಕಷ್ಟ ಜೀವನದಲ್ಲಿ ನಾವು ಸಾಕೊಂಡು ಹೋಯ್ತು ನಾವು. ನೀವು ಮಾತಾಡೋಷ್ಟೊತ್ತಿಗೆ ಕಷ್ಟ ಮಗ ಇಲ್ಲ, ನೀವು ಖುಷಿ ಪಟ್ಟದನ್ನ ಅನುಭವಿಸಿದೆ ಅಂದೇಳಿ ಗ್ಯಾರಂಟಿ ಆತ. ಆ ಜೀವನ ಕಂಡವರಿಗೆ ಈಗ ಈ ಜೀವನ ಮಾಡುವಾಗ ಈಗಲೂ ನೀವು ಬೇಸ ಎಲ್ಲ ಬಿಡ್ಲಿಲ್ಲ, ಮಾಡ್ತಿದ್ರಿ. ಆ ವಿದ್ಯೆ ನಂಗೆ ಇವತ್ತಿಗೆ ಉಪಯೋಗ ಆಯ್ತಮ್ಮಾಗಿತ್ತ ನಿಮ್ಗೆ? ಈಗ 4 ಜನರ ಹತ್ರ ಅಥವಾ ಮಕ್ಳ ಹತ್ರ ಹೇಳ್ಕಾರು ನಂಗೆ ಅನುಭವ ಇತ್ತಂದೇಳಿ ನಿಮ್ಗೆ ಬಂತಲ್ಲ, ಆ ಒಂದಿಷ್ಟು ಅನುಭವ ನೀವು ತಕೊಂಡ್ ಬಂದ್ರಿ. ಹಾಗೆ ನೀವು ಹೇಳ್ರಿ ನಾವೀಗ ಎಂತ ಹೊಟ್ಟಿ ಗೊಬ್ಬರ ಕಾಲಡಿ ಹಾಕುದಂದ್ರೆ ಹಿಂಗೆ ಗೊಬ್ಬರ ಕಾಲಡಿ ಹಾಕೋ ಅಷ್ಟೊತ್ತಿಗೆ ನಂಗೊಂದು ಮಾತು ನೆನಪಾಪದು, ಇದೊಂದು ಹೇಳ್ತಾರಲ್ಲ ಅಂತ ಅಕ್ಕಚ್ಚಿನ ಹರಿ ಅಂದೇಳಿ. ಈ ಅಕ್ಕಚ್ಚ ಅಂದ್ರೆ ಅದ್ರಾಗಲ್ಲಿ ಎಂತಿರತ್ತ? ಅಕ್ಕಚ್ಚಿನ ಹರಿ ಅಂತ ಹೇಳಿದ್ರೆ ಈ ಗಂಟಿಗಳಿಗೆ ಬೆಳಿಗ್ಗೆ ಬಾಯಿರ್ ಹಾಕೋದು ಅನ್ಕೊಂಡು ಹೇಳ್ತಾರೆ. ಬಾಯಿರ್ ನೀವ್ ಹೇಳಿದ ಅಕ್ಕಚ್ಚಿನ ಹರಿ ಅಂದ್ರೆ ಅದೇ ಬಾಯಿರ್. ಈಗ ಸೌದಿ ಒಲೆಯಲ್ಲೇ ಮಾಡೋದು ಅದು. ಸೌದಿ ಒಲೆ ಇಲ್ಲ ದರ್ಲಿ ತುಂಬ್ತ್ರಿ, ಆಗ್ಲಿಗೆಲ್ಲ ಗಾಳಿ ದರ್ಲಿ ಜೋರ್ ಇರ್ತಿತ್ತು. ಗಾಳಿ ದರ್ಲಿ ಮತ್ತೆ ಈ ಗಾಳಿ ದರ್ಲಿ ಕಾವು ಜಾಸ್ತಿ, ಕಾವು ಜಾಸ್ತಿ. ಮತ್ತೆ ನಾವು ಏಪ್ರಿಲ್ ಮೇಲಿ ರಜೆ ಸಿಕ್ಕತ್ತಲ್ಲ, ಆಗ್ಲಿಗೆ ಈ ಹಾಡಿ ಇರ್ತಿತ್ತು ಎಲ್ಲರಿಗೂ, ಅವ್ರವ್ರ ಮನೆಯವರಿಗೆ ಸುಮಾರು ಹಾಡಿ ಇರ್ತಿತ್ತು. ಆ ಹಾಡಿ ದರ್ಲಿ ಹೊಡಿಕ್ ನಾವು ದರ್ಲಿ ಹೊಡುದು, ಅದಕ್ಕೊಂದು ಗೂಡು ದರ್ಲಿ ಗೂಡು ಅದಕ್ಕೆ ತುಂಬ್ಕಣ ಹೊಡುದಕ್ಕೂ ಒಂದು ಹೆಸರು ಅದು ಹಿಡಿಸುಡಿಗೆ ಹೊಡಿತಾರೆ, ಇನ್ನೊಂದು ಬೇರೆ ಮುಳ್ಳಿಂದೊಳಗೆ ಮಾಡ್ಕಂತಾರೆ. ಆ ದರ್ಲಿನ್ ತತ್ರ ಆ ದರ್ಲಿನೂ ಬಾಯಿಗೆ ಇದ್ ಮಾಡ್ತಾರೆ. ಸೌದಿ ಹಾಕೋದ್ ಕಮ್ಮಿ. ಅದೆಂತಾಯ್ತು, ಈಗ ನಾವು ಅರ್ಧ ಚರ್ಗೆ ನೀರ್ ಇಟ್ಟಿರತ್ತೆ. ಆ ನೀರಿಗೆ ಈ ಮುಂಚಿನ ದಿನ ಉಳ್ದದ್ ಹಳತ ಪಳತ ಎಲ್ಲ ಎಂತದೆಲ್ಲ ಹಾಕತ್ತ. ಮತ್ತೆ ಈ ತೌಡ್ ಅನ್ಕೊಂಡ್ ಬರುತ್ತೆ, ಈ ಭತ್ತ ಮಾಡಿದ ತೌಡ್ ಬರ್ತದೆ, ಅದನ್ನ ಹಾಕ್ತಾರೆ. ಅದು ಹೆಚ್ಚೆಲ್ಲ ಹಾಕೋಕತ್ತಿಲ್ಲ, ಒಂದ್ ಮನೆಗೆ ಎಷ್ಟು ಜನ ಇತ್ತು ಅಷ್ಟು ಕಂಡ್ಕೊಂಡ್ ತೌಡ್ ಹಾಕತ್ತ. ಅಂತೂ ಒಂದ್ ಹರಿ ಫುಲ್ ನೀರ್ ಮಾಡಿ ಒಂದ್ ಅರ್ಧ ಗಂಟೆ ಅದ್ ಗುಳುಗುಳು ಕೊದಿ ಬಂದ್ಮೇಲೆ ಅದ್ ಕಣಿ ತೊಳೆದ್ರ ಮೇಲೆ ಅದ ಗಂಟಿಗಳಿಗೆ ಓಕೆ ಆಹಾರ ಆಗಿ ನಾವು ಅದನ್ನ ಹಾಕೋದು. ಯಾಕಂದ್ರೆ ಈಗ ಗಂಟಿಗಳಿಗೆ ಪಾಪ ಎಂತ ಇರ್ತಿರ್ಲಿಲ್ಲಲ್ಲ, ಅದೇ ಹೋಗೋದಲ್ಲ ಆಹಾರ. ಅವಕ್ಕೂ ಖುಷಿ, ಅದು 12 ಗಂಟೆಗೆ ಹೋಗಿ ಬಾಯಿ ಹಾಕದಿರೋ ಕೂಗುದು ಅಷ್ಟು ಖುಷಿ. ಅದಕ್ಕೆ ಬಾಯಿದ ಅಕ್ಕಚ್ಚಿನ ಹರಿ ಅಂತ. ಹೊಟ್ಟಿ ಹಣಿ ಎಲ್ಲೋ ಅದ ಹೊಟ್ಟಿ ಹರ್ಕೊಳ್ಳೋ ಒಂದಿಷ್ಟು ಹೊಟ್ಟಿ ಹಣಿ ಅಂದ್ರೆ ಒಳ್ಳೆ ಈಗ ಹಲಸಿನಣ್ಣಿದ್ರಲ್ಲ ಅರುದು ತಿಂಬುದು ಕಡೆಗೆ ಹಲಸಿನಣ್ಣಿದ್ದು ಎಲ್ಲ ತೆಗ್ದೋದಕ್ಕೆ ಹಾಕ್ತಿದ್ರು, ಚಾರಿ ಎಲ್ಲ ಹಾಕ್ತಿದ್ರು. ಆದ್ರೆ ಈಗ ಅದೆಲ್ಲ ಈಗ ಗಂಟಿಗೆ ಇದಾತ್ ಅಂದ್ಕೊಂಡು ಈಗ ಚಾರಿಗಿರಿ ಅಂತ ಹಾಕೋದಿಲ್ಲ. ಈಗ ಕಣಿ ರಸ್ತೆ ಬದಿ ಹುಲ್ಲು ಮೊದ್ಲೆಲ್ಲ ಹಾಕ್ತಿದ್ರೆ, ಈಗ ಯಾವ ಹುಲ್ಲನ್ನು ಗಂಟಿಗಳಿಗೆ ಹಾಕೋದಿಲ್ಲ, ಕಾಯಿಲಿ ಬತ್ತ ಅನ್ಕೊಂಡ್ ಹೇಳಿ ಎಂತ ಹಾಕುದಿಲ್ಲ. ನೀವ್ ಹೇಳಿಂಗೆ ಹೌದು ಹಟ್ಟಿ ಹಣಿ ಅನ್ಕೊಂಡ್ ಹೇಳ್ತ್ರಿ. ಹೊಟ್ಟಿ ಹಣಿ ಈಗ ಎಲ್ಲಿತ್ತು ಹೊಟ್ಟಿ ಹಣಿ? ಈಗ ಎಲ್ಲ ಹೊಟ್ಟಿ ಹಣಿಲೆ ಎಲ್ಲ ಸ್ಟೀಲ್ ಇಂದೆಲ್ಲ ಹಾಕಿ ಅವಕ್ ಲಾಯಕ್ ಮಾಡಿ ಈಗ ಇದೆ ಹೊಟ್ಟಿ ಹಣಿ ಕಾಣ್ಕನಿನ್ನ ಎಲ್ಲ ಹೋಯ್ಕಷ್ಟೇ. ಗೊಬ್ಬರದ ಹಟ್ಟಿ ಇಲ್ಲ, ಗೊಬ್ಬರದ ಹಟ್ಟಿ ಇಲ್ಲ, ಈಗ ಎಂತದು ಇಲ್ಲ. ಈಗ ಈ ಶಬ್ದಗಳೆಲ್ಲ ಕೇಂಬಷ್ಟತಿ ಯಾವ್ದನ್ನ ಬಾಯರ್ ಹಾಕುದ ಅಕ್ಕಚರಿ ಅಂದಂಗೆ ಹಿಂಗೆ ಬೇರೆ ಬೇರೆ ಕುಂದಾಪುರದ ಒಂದಿಷ್ಟು ಶಬ್ದಗಳಿತ್ತು. ಕೆಲವೆಲ್ಲ ಈಗ ಬಿಟ್ಟೆ ಹೋಯ್ತದ, ಕಣ್ಣೀರ್ ಹಾಕುದು ಹಿಂಗಿದೆಲ್ಲ ಬಿಟ್ಟೆ ಹೋಯ್ತು ಅಂತ ಶಬ್ದನ್ನ ಹೇಳುದಾರೆ. ಒಂದಿಷ್ಟು ಸಂಗ್ರಹ ನಿಮ್ಮ ಹತ್ರ ಇದ್ದೇ ಇತ್ತು. ಕೆಲವೊಂದು ಹೇಳ್ತೆ, ನಂಗೆ ಗೊತ್ತಿದ್ದನ್ನ ಹೇಳ್ತೆ. ಈಗ ಅದೇ ಹೆಸರಿಗೆ ಅಕ್ಕಿ ಹಾಕಂ, ಹೆಸರಿಗೆ ಅಕ್ಕಿ ಹಾಕಂದ್ರೆ ಎಂತದ ಹೆಸರು ಅಂದ್ರೆ ಹೆಸರಿಗೆ ಅಂದ್ರೆ ಕೆಲವರಿಗೆ ಈಗ ಗೊತ್ತಿಲ್ಲ, ನಿಜವಾಗಿ ಅದು ತಪ್ಪು. ಹೆಸರಿಗೆ ಅಕ್ಕಿ ಹಾಕೋದಲ್ಲ, ಅನ್ನಕ್ಕೆ ಅಕ್ಕಿ ಹಾಕಂತ ಹೇಳುದಾದ್ರೆ ಸರಿ. ಅದು ನಮ್ದು ಮೊದ್ಲಿನ ಭಾಷೆ ಅದು. ನೀರಿಗೆ ಗುಳುಗುಳು ನೀರ್ ಕೊಸಿ ಅದಕ್ಕೆ ಅಕ್ಕಿ ಹಾಕೋದು, ಅದಕ್ಕೆ ಹೆಸರಿಗೆ ಅಕ್ಕಿ ಹಾಕಂತ ಹೇಳ್ತಾರೆ. ಆಮೇಲೆ ಇದು ಬಾಯಿ ಕಾಸೋದು, ಈಗ ಹೇಳಿನದೆ ಬಾಯಿ ಕಾಸೋದು ಅಂದ್ರೆ ಅದೇ ಗಂಟಿಗೆ ಹಾಕೋದಕ್ಕೆ ಬಾಯಿ ಕಾಸೋದು ಅಂತ ಹೇಳ್ತಾರೆ. ಇದು ಸೆಗಣಿ ಬರ್ಟಿ ಅಂತ ಹೇಳ್ರೆ, ಈ ಸೆಗಣಿ ಇರ್ತೈತಲ್ಲ ಆಗ್ಲಿ ಸುಡುಕು ಸೌದಿಗೂ ಅಷ್ಟು ನಮ್ಗ ಕಷ್ಟ ಇದ್ದಿತ್ತ. ಸೆಗಣಿನ ಅಷ್ಟು ದೊಡ್ಡ ಉಂಡಿ ಮಾಡಿ ಅದಕ್ಕೆ ಉಮಿ ಇತ್ತಲ್ಲ, ಭತ್ತದ ಉಮಿ, ಆ ಉಮಿನ ಸೆಗಣಿ ಮಿಕ್ಸ್ ಮಾಡುದು. ಇಷ್ಟು ದೊಡ್ಡ ಉಂಡಿ ಮಾಡಿ ನೆಲಕ್ಕೆ ಹಿಂಗ ಬರ್ಟಿ, ಕೆಲವರೆಲ್ಲ ಗೋಡಿಗೆ ಇದ್ ಮಾಡ್ತಾರೆ, ನಾವು ನೆಲಕ್ಕೆ ಎಲ್ಲ ಇಡ್ತಿತ್ತು. ಅದು ಈ ಬಿಸಿನೀರ್ ಕಾಸುಕಲ್ಲ, ಬಿಸಿನೀರ್ ಕಾಸು ಸೆಗಣಿ ಬಟ್ಟಿ ಲಾಯ್ಕತ್ತಿತ್ತು. ಈಗ ಅದನ್ನೆಲ್ಲ ಕಾಂಬಕ್ಕೆ ಎಲ್ಲಿ ಹೋಯ್ಕೇನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಅಗಿಸೂಡಿ ಅಂತ. ಅಗಿಸೂಡಿ ಅಂದ್ರೆ ಇದೆ ನೆಟ್ಟಿ ನೆಡುಕ್ ನಾವು ಅಗಿ ಒಯ್ತಲ್ಲ, ಆ ಅಗಿ ಒಯ್ದು ಅದ್ರಾಗೂ ಇತ್ತ ಒಂದಾಳಾಗಿ ಅನ್ಕೊಂಡ್ ಹೇಳ್ತಾರೆ. ಒಂದಾಳಾಗಿ ಅಂದ್ರೆ 25 ಹಿಡಿ ಅಂದ್ರೆ ಒಂದ ಹಿಡಿ ಅಂದ್ರೆ 2 ಸೂಡಿ, ಒಂದ್ ಹಿಡಿ ಅಂದ್ರೆ 2 ಸೂಡಿ. ಈಗ ಒಂದಾಳ್ ನೆಟ್ಟಿ ಅಂದ್ರೆ ಈಗ 25 ಹಿಡಿ ಅಂದ್ರೆ 50 ಸೂಡಿ ಅವ್ರ ಒಯ್ಕೆ. ಅದ್ರ ಕಮ್ಮಿ ಒಯ್ಯೋಕಿಲ್ಲ ಅವ್ರು, ಅಂದ್ರೆ ಅವ್ರದ್ದು ಒಂದಾಳ್ ನೆಟ್ಟಿಗೆ ಅಂದ್ರೆ 50 ಸೂಡಿ ಒಯ್ದು ಅವ್ರ ನೆಡ್ಕ ಹಾಗೆ. ಅದಕ್ಕೆ ಅಗಿಸೂಡಿ ಅನ್ಕೊಂಡ್ ಹೇಳ್ತಾರೆ. ಆ ಅಗಿಸೂಡಿ ನಾವು ಗೆದ್ದಿ ತಕೊಂಡೋಗಿ ಹೆಡ್ಗಿ ತಕೊಂಡೋಗಿ ಹೊತ್ಕೊಂಡೋಗಿ ನೆಡು ಗೆದ್ದಿ ತಕೊಂಡೋಗಿ ನೆಡ್ಕ.
ಆಮೇಲೆ ಮುಡಿ ಕೊಟ್ಟದ್ದು ಹ್ಮ್. ಇದಾರು ಸಾಧಾರಣ ಗೊತ್ತಿಕ್ಕೇನು ಈಗ ಅಂಗಡಿಗೆಲ್ಲ ಸಿಕ್ಕತ್ತೀಗ ಹ್ಮ್. ಮುಡಿ ಮುಡಿ ಕೊಟ್ಟು ಕಟ್ಟೋದು. ಭತ್ತದ ಹುಲ್ಲಿಂದ ಹೌದು. ಮಾಡಿ ಮುಡಿ ಕೊಟ್ಟದು ಹ್ಮ್. ಅನ್ಕೊಂಡ್ ಮಾಡ್ತಾರೆ. ಹ್ಮ್. ಹ್ಮ್. ಮುಡಿ ಕಟ್ಟಿ ಇಟ್ರೆ ಅದು ಹಾ, ಅಕ್ಕಿ ಹಾಳಾತಿಲ್ಲ ಅಕ್ಕಿ. ಹಾಳಾತಿಲ್ಲ, ಅಕ್ಕಿ ಭತ್ತ ಎಲ್ಲ ಹಾಳಾತಿಲ್ಲ ಅನ್ಕೊಂಡು ಹ್ಮ್. ಈಗ ಮುಡಿ ಕಟ್ಟುದೆಲ್ಲ ಇಲ್ಲ, ಚೀಲಕ್ ತುಂಬಿ ಹ್ಮ್. ಇಡ್ತೀರಿ ಈಗ. ಹ್ಮ್. ಚೀಲಕ್ ತುಂಬಿ ಇಡುದು ಇಲ್ಲ ಈಗ, ಕೊಯ್ದು ಗೆದ್ದಿಂದ ಮನೆಗೂ ಭತ್ತ. ಗೊತ್ತಿಲ್ಲ, ಸೀದಾ ಮಿಲ್ಲಿಗೆ ಹೊತ್ತಲ್ಲ ಈಗ. ಮತ್ತೆ ಇನ್ನೊಂದು ತಿರಿ ಕೊಟ್ಟುದು, ಇದು ಹ್ಮ್. ಮಾತ್ರ ಖುಷಿ ಆತಿತ್ತೆ. ಹ್ಮ್. ತಿರಿ ಕೊಟ್ಟುದಂದ್ರೆ ಮನೆಗೆ ನಾವು ಈ ಕೊಯ್ದು ಭತ್ತ ಇತ್ತಲ್ಲ, ಹ್ಮ್. ಅದ್ನೆಲ್ಲ ಚಾವಡಿ ಮೇಲೆ ಹೊಂಚಿ ಹ್ಮ್. ಚಪ್ಪರ್ಕೆಲ್ಲ ಹಾಕಂ ಹ್ಮ್. ನಾವ್ ಅದ್ರ ಬದೆಗೆ ಮನ್ಕಣಕಿತ್ ಹ್ಮ್. ಮತ್ ನಮ್ಗೆ ಹ್ಮ್. ಆಗ್ಲಿಕ್ಕಲ್ಲ ಅಷ್ಟೆಲ್ಲ ಹ್ಮ್. ರೂಮ್ ಇಲ್ಲ. ಹ್ಮ್. ಆ ಬದೆ ಮನ್ಕೊಂಡ್ರೆ ಭತ್ತದ ಕುಟ್ಟಿ ಕಿಮ್ಮಿ ಒಳಗೆ ಹೋಗುದು ಅಲ್ಲ ಇದಿತ್ತು ನಮ್ಗೆ. ಅಷ್ಟು ನಮ್ಗೆ ಇದು ಅಂದ್ರೆ ಅದು ಖುಷಿ. ಆ ಖುಷಿ. ಭತ್ತ ಜೊತೆಗೆ ಆಡುದು ಹ್ಮ್. ಅದೆಲ್ಲ ಖುಷಿ ಇದ್ದಿತ್ತು. ಹ್ಮ್. ಅಲ್ಲ ನಮ್ ದಡನ ಹತ್ರ ನಾವು ಬೈಸ್ಕೊಂಡ್ ಇತ್ತ ಭತ್ತ ರಾಶಿಗೆ ಆಡ್ಕೊಂಡ್. ಆಗ ನಾವು ಚಾವಡಿ ಎಲ್ಲ ಇತ್ತಿತ್ತಲ್ಲ, ಹೌದು, ಅದು ಹೌದು. ಚಾವಡಿ ಹಂಚಿನ ಚಪ್ರ. ನಮ್ದು ಆಟ ಅಂದ್ರೆ ಅದೇಯ ಹ್ಮ್. ಚಾವಡಿ ಹಂಚಿನ ಚಪ್ರದಾಗ ಹೊತ್ತಿ ಇಡುದು, ಆ ಕಂಬದ ಆಟ ಆಡುದು. ಕಂಬದ ಹಾ, ಕಂಬದ ಆಟ ಆಡುದು, ಕೆಳಗೆ ಆ ಭತ್ತ ರಾಶಿ ಮೇಲೆ ಬೀಳುದು, ಅಲ್ಲಿ ಬೈಸ್ಕೊಂಡ್ ಸುಮಾರೆಲ್ಲ ಇತ್ತು. ಮತ್ತೆ ಭತ್ತದ ರಾಶಿ ನಮ್ಗೆ ಬೇಕಲ್ಲ ದೀಪಾವಳಿ ಹಬ್ಬಕ್ಕೆ, ಹೌದು, ಹೌದು. ಅದಕ್ಕೋಸ್ಕರ ಪೂಜೆ ಪೂಜೆ ಮಾಡೋಕೆ. ಹ್ಮ್. ಆ ಭತ್ತದ ರಾಶಿನ ಎಲ್ಲರ ಮನೆ ಕೊಯ್ಲು ಆದ್ಮೇಲೆ ಹ್ಮ್. ಎಲ್ಲ ನಮ್ಮಲ್ಲಿ ಇರ್ತಿತ್ತು. ಹ್ಮ್. ತಿರಿ ಕೊಟ್ಟದ ಎಲ್ಲರ ಮನೆಗೂ ಮಾಡ್ತಿದ್ರು, ಅದಕ್ಕೊಬ್ರು ಇರ್ತಿದ್ರು. ಹ್ಮ್. ಅಂದ್ರೆ ತಿರಿ ಕಟ್ಟುವರೆ ಅಂತ. ಹ್ಮ್. ತಿರಿ ಕಟ್ಟೋರು ಇರ್ತಾರೆ, ಅದಕ್ಕೊಂದು ಗೊತ್ತಿದ್ದ ಜನ ಇರ್ತಿದ್ರು. ಹ್ಮ್. ನಮ್ಮಲ್ಲಿ ಒಬ್ರು ಚಿತ್ರಪಾಡಿಯಲ್ಲಿ ಸೀನಾ ಸೈತಾಳ್ರು ಅಂತ ತುಂಬಾ ಹಳೆಯವರು. ಹ್ಮ್. ಅವ್ರು ಇಲ್ಲದೆ ನಮ್ಮಲ್ಲಿ ನಮ್ಮ ಕೇರಿಯಲ್ಲಿ ಯಾರು ಕೊಡ್ತಿಲ್ಲ, ಅಂದ್ರೆ ಅವ್ರು ಬೇಕು ಮೇನ್ ಹ್ಮ್. ಎಲ್ಲರ ಮನೆಗೂ. ಪಾಪ ಅವ್ರಿಗೆ ತಿಂಗಳಿಡೀ ಅದೇ ಕೆಲಸ. ಹ್ಮ್. ಅಂದ್ರೆ ಅವ್ರು ಬಂದು ನಿಂತು ಕಣಕ ಅದಕ್ಕೆ ಬುಡುಕು ಎಲ್ಲ ಒಂದ್ ಕಟ್ಕೊಂಡು ಎಲ್ಲ ಮಾಡ್ಕೊಂಡು ಬುಡಕ್ಕೆಲ್ಲ ದೊಡ್ಡ ದೊಡ್ಡ ಸೂಡಿ ತಕೊಂಡು ಅದನ್ನೊಂದು ರಿಂಗ್ ತರ ಮಾಡ್ತಾರೆ. ರಿಂಗ್ ತರ ರಿಂಗ್ ತರ ಮಾಡ್ತಾರೆ. ಅದು ನಮ್ಮನೆಗೆಲ್ಲ ಅಜ್ಜನಿಗೆಲ್ಲ ಗೊತ್ತಿತ್ತು, ಅವರೆಲ್ಲ ಮಾಡ್ತಾರೆ. ಮತ್ತದು ಮಡಿಯಗ್ಗ ಸುತ್ತತ್ತು, ಈ ತಿರಿಗೆ ಮಡಿಯಗ್ಗ ಸುತ್ತದು, ಕೈಮಳಗ್ಗ ಕಡಿ ಮೇಲೆ ಒಂದ್ ಟೊಪ್ಪಿ ಮಾಡ್ತಾರೆ, ಒಂದ್ ನೀರ್ ಹನಿಸ ಅದ್ರಾಗ ಬೀಳುಕಿಲ್ಲ. ಆ ಮಡಿ ನೇಯುದು ಎಲ್ಲರಿಗೂ ಗೊತ್ತಿಲ್ಲ, ಹ್ಮ್. ಕೆಲವರಿಗೆ ಮಾತ್ರ. ಅದ್ರ ನಮ್ಮನೆಗೆ ನಮ್ಗೆ ದಡಮಲ್ಲ ಹೇಳಿ ಕೊಟ್ಟಿರ ಹ್ಮ್. ಮಡಿ ನಾವು ಅಷ್ಟು ನಾವೇ ನೇಯ್ಕೆ. ಹ್ಮ್. ನಮ್ಗೆ ರಾತ್ರಿ ಅದೇ ಕೆಲಸ, ಮಡಿ ಮಡಿ ನೇಯುದೆ. ಹ್ಮ್. ಅದೇ ನಮ್ ದಡಮ್ ನಮ್ಗೆ ಹೇಳಿ ಕೊಡ್ದಿದ್ ಕೆಲಸ ಒಂದು ಇಲ್ಲೇ. ಹ್ಮ್. ಮಡಿ ನೇಯ್ಕಿತ್ತ. ಹ್ಮ್. ಕಡೆ ನೀವು ಹೇಳಂಗೆ ಆ ತೀರಿಗೆ ಎಲ್ಲರೂ ಭತ್ತ ಹಾಕೋದು. ಭತ್ತ ಹಾಕೋದು ಅಂದ್ರೆ ಎಂತ ಗೊತ್ತಾ, ನಾವು ಮನೆಯವ್ರ ಹೆಂಗೋ ಆಯ್ತಲ್ಲ, ಹ್ಮ್. ನಮ್ ಕೇರಿ ಮನೆಯವ್ರು ಗೊತ್ತಿದ್ರು, ಅದು ಖುಷಿ ನಮ್ಗೆ. ಹೊತ್ತಾಕು. ಹೊತ್ತಾಕೋಕೆ ಅವ್ರ ಮನೆ ನಾವು ಹೊತ್ತಿತ್ತ ಹಂಗೆ. ಅವ್ರ ಮನೆ ನಾವು ಹಾಕೋದು ಕಡಿಗೆ ತೀರೆ ಎಲ್ಲ ಹಾಕೊಂಡು ನಾವು ಕಡಿಗೆ ಅಂತ ನಮ್ಗೆ ಎಷ್ಟು ತಿಂಡಿ ಎಷ್ಟೊತ್ತಿಗೆ, ಅವರಿಗೆಲ್ಲ ತಿಂಡಿ ಇರ್ತಿತ್ತ. ಹ್ಮ್. ತಿಂಡಿ ನಮ್ಗೆಲ್ಲ ತಿಂಡಿ ಎಷ್ಟೊತ್ತಿಗೆ ಆ ಮನೆಯ ಭತ್ತದ ಉಳು ತೆಕ್ಕೊಂಡು ಗೆಡ್ಸಿ ಗುಡ್ಸಿ ಉಳಿದ್ರೆ ಕನಗೆ ಇದ್ರೆ ನಮ್ಗೊಂದ್ ಕೊಡ್ಬ ಅರ್ಧ ಕೊಡ್ಬೇನು ಸಿಕ್ತಿತ್ತು. ಹ್ಮ್. ಒಂದು ಅಂದ್ರೆ ಕೇರಿ ಮನೆಯಲ್ಲಿ ಒಟ್ಟ ಕೆಲಸ ಮಾಡತ್ತಲ್ಲ, ಅದು ಖುಷಿ ಆಗ್ತಿತ್ತು. ಆಗ್ಲಿ ತಿರಿ ಕೊಟ್ಟದ್ದು. ಈಗ ಎಲ್ಲೂ ನೀವು ತಿರಿ ಕೊಟ್ಟದ್ದು ಇಲ್ಲ ಈಗ. ಆಗ ಅಲ್ಲ ತಿಂಡಿ ಅಂದ್ರೆ ಬೆಳಿಗ್ಗೆ ತಂಗಳ ಕೂಳ ಅಂದ್ರೆ ಹಾ, ಈಗ ವಾರ ಒಪ್ಪತ್ತಿದ್ದವರೆಲ್ಲ ತಿಂಡಿ ಮಾಡ್ತಾರೆ. ತಿಂಡಿ ಮಾಡ್ತಾರೆ. ಆಗ್ಲಿಗೆಲ್ಲ ಕೊಡುವ ಪದ್ಧತಿ ಇದ್ದಿತ್ತ, ತಿಂಡಿ ಇದ್ದಿತ್ತ ತಿಂಡಿ ಮಕ್ಳಿಗೆ ಅಂದೇಳಿ ಇದ್ದಿತ್ತ. ಇಲ್ಲಪ್ಪ, ಇಲ್ಲ ನಾವು ಕಡೆಗೆ ಅಂತ ಇಲ್ಲ, ನಮ್ಮ ಕಡೆಗೆ ಇಲ್ಲ. 2 ಅವಲಕ್ಕಿ ನೆನ್ಸಿ ಕೊಡ್ತಿದ್ರು, ಎಂತದೋ ಮಾಡಿದ್ರು. ಇಲ್ಲ ಅನ್ನಕ್ಕೇನು ಇದಾಗ್ತಿರ್ಲಿಲ್ಲ, ಯಾಕಂದ್ರೆ ನಾವು ಬೆಳಿತಿತ್ತಲ್ಲ. ಕೊಚ್ಚಕ್ಕೆ ಕೂಳಿಗೆ ನಮ್ಗೆ ತೊಂದ್ರೆ ಆಗ್ತಿರ್ಲಿಲ್ಲ. ಹ್ಮ್. ತಿಂಡಿ ಮಾತ್ರ ಸ್ವಲ್ಪ ಕಷ್ಟವೇ ಇದ್ದಿತ್ತು. ಹ್ಮ್. ತಿಂಡಿ ಅದು ಒಂದು ಕಡುಬು ಒಂದು ಮೇನ್ ನಮ್ಮಲ್ಲೆಲ್ಲ, ಹ್ಮ್. ಅದಕ್ಕೂ ಭಾರಿ ಕಷ್ಟ. ಈಗ ಮಾತ್ರ ಕಡುಬು ಅಂದ ಕೂಡಲೇ ನಮ್ಮ ಮಕ್ಕಳೆಲ್ಲ ಈಗ ಇದು ಮಾಡ್ತಾವ, ಕಡುಬು ಬೇಡ, ಉದ್ದಿನ ಕಡುಬೆ ಬೇಡ ಅಂತ್ರಿ. ಉದ್ದಿನ ಕಡುಬೆ ಬೇಡ ಅಂತ ಹೇಳ್ತಾವ. ಹಂಗಿಂದ ಹ್ಮ್. ನಮ್ಗೆ ಅಷ್ಟು ಖುಷಿ. ಮತ್ತೆ ಏಕಾದಶಿ ದ್ವಾದಶಿ ಮಾಡ್ತಿದ್ರೆ, ಹ್ಮ್. ಈ ಪ್ರಥಮ ಏಕಾದಶಿ ಆಷಾಢ, ಅದು ಮಾತ್ರ ನನ್ಗೆ ಅದು ಹೇಳೋತ್ತಿಗೆ ಇನ್ನೂ ಇದಾಗ್ತದೆ. ಯಾಕಂದ್ರೆ ಏಕಾದಶಿ ನಮ್ ದಡಮ್ಮ ಅಜ್ಜಯ್ಯ ಅಮ್ಮ ಎಲ್ಲ ಉಪವಾಸ ಮಾಡ್ತಿದ್ರು. ಹ್ಮ್. ನಮ್ಗ್ ಶಾಲೆಗೆ ನಾವು ಉಪವಾಸ ಮಾಡ್ತೇವೆ, ನಮ್ಗೆ ಅನ್ನ ಮಾಡ್ತಿದ್ದಿದ್ರು. ಅದೇನೋ ಬೆಣ್ತಕ್ಕೇನ, ಅದ್ರಿಗೂ ಕತ್ತಿಕೇನೆ ಬೆಣ್ತಕ್ಕೇನ ಹೌದು, ವಾರ ಒಪ್ಪತ್ತಿದ್ರೆ ಭಾರಿ ಇದು. ಬೆಳ್ತಕ್ಕೆ. ಆಗ್ಲಿ ಬೆಣ್ತಕ್ಕೇನೆ ಇಲ್ಲಲ್ಲ, ಹ್ಮ್. ಒಂದಿನ ಬೆಣ್ತಕ್ಕೇನ್ ಮಾಡಕ್ಕೂ ಇಲ್ಲ ಮಾಡುತ್ತಿಲ್ಲ ಅಂದ ಅವ್ರು ಮಾಡ್ತಿದ್ರು. ಕಡೆಗೆ ಆ ದಿನ ಎಂತ ಮಾಡ್ತಾರೆ, ಹುಳಿ ಅವಲಕ್ಕಿ ಮಾಡ್ತಾರೆ ನಮ್ಮ ಮನೆಗೆ ಅವ್ರಿಗೆ ತಿಮ್ಮಕ್ಕೆ. ಉಪವಾಸ ದಿನಕ್ಕೆ ಹೆಸರು ಗಂಜಿ ಮತ್ತೆ ಹುಳಿ ಅವಲಕ್ಕಿ ಮಾಡ್ತಾರೆ. ನಾವೆಲ್ಲ ಕುಕ್ಕಣಿದ್ದು ಒಂದು ಕಾಳ ಅವಲಕ್ಕಿ ಹಾಕಿ ಅಂದ್ರೆ ನಮಗ್ ಒಂದು ಕಾಳ ಅವಲಕ್ಕಿ ಹಾಕೋದಿಲ್ಲ. ನೀವು ಸಾಯಂಕಾಲ ಶಾಲೆಯಿಂದ ಬಂದ್ ಕೆಲಸ ಮಾಡ್ರ ಮೇಲೆ ನಿಮ್ಗೆ ಕೊಡುದು. ಅದೇ ಅಂತ ಸಾಯಂಕಾಲ ಕಾಪಿ ಇಲ್ಲ, ಅದೇ ಹೆಸರು ಗಂಜಿಯೇ ಕೊಡುದು. ಕಾಪಿ ಮಾಡಿ ಉಳ್ತಾಯ ಐತಲ್ಲ ಮತ್ತೆ ಅನ್ಕೊಂಡ್. ಅಂದ್ರೆ ಅಷ್ಟು ಮಾರನೇ ದಿನ ದ್ವಾದಶಿ ಇಷ್ಟು ದೊಡ್ಡವರಿಗೆ ಹೊಯ್ದಿಡ್ತಾರೆ. ಒಂದು ದೋಸೆ ಕೊಡುದಿಲ್ಲ ನಮ್ಗ. ತಂಗಳನ್ನವೇ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಅಂದ್ರೆ ನಮ್ಗೆ ತಂಗಳನ್ನೆಗೆ. ತಂಗಳನ್ನ ಕರು ಎಂತ ಇತ್ತೆ ಎಂತಿಲ್ಲ, ಮಜ್ಜಿಗೆ ಇಲ್ಲ, ಎಲ್ಲ ಒಂದ್ ತೊಟ್ಟಿ ಎಣ್ಣೆ ಅದು ಹಾಕಿರು ಬೈತ್ರೆ. ಎಣ್ಣೆ ಹಾಕಂದು ನೀರ್ ಹಾಕಂದು ಉಂಬದೆ ಅಂತೂ ಅದು ರುಚಿ ಆಗ್ಲಿ ನಮ್ಗೆ. ಆ ಕೊಚ್ಚಕ್ಕಿಯನ್ನು ನೀರ್ ಹಾಕೊಂಡ್ರೆ ಅದು ಖುಷಿ ಐತಿರಿ ಇತ್ತು. ಅಂದ್ರೆ ಅದೇ ದ್ವಾದಶಿ ಈಗ ದಿನ ಬೆಳಿಗ್ಗೆ ಎದ್ರು ನಮ್ದು ದ್ವಾಸಿ ಕಲ್ಲ ಈಗ ಅಷ್ಟೆಲ್ಲ ಇದಿತ್ತು. ಮತ್ತೀಗ ನೀವು ಆಷಾಢಿ ಅಂದ್ರೆ ಆಷಾಢಿಯಲ್ಲೆಲ್ಲ ಹೆಚ್ಚಾಗಿ ಸೊಪ್ಪು ಸದ್ಯ ಮಾಡ್ತಾರೆ. ಬೆಲಿ ಬದಿ ಅಂತ ಸೊಪ್ಪಿದ್ರೆ ಅಂತಂದು ಎಂತಾರ ಒಂದ್ ಮಾಡ್ತಾರೆ. ಎಂತಕ್ಕೆ ಆಷಾಢಿಯಲ್ಲೇ ಹೆಚ್ಚು ಸೊಪ್ಪೆಲ್ಲ ಉಪಯೋಗಿಸ್ಕೊಂಡೇಳಿ ಹೇಳುದು ಅದೆಂತಕ್ಕಂತ ಹೇಳಿದ್ರೆ, ನಾನೀಗ ಹೇಳಂಗೆ ಬರಗಾಲ ಬಡತನಮೂ ಒಂದಾಯ್ತು. ಮತ್ತೆ ಈ ಆಷಾಢಿಯಲ್ಲಿ ಎಂತ ಅಷ್ಟು ಸಿಕ್ಕುದಿಲ್ಲ. ಮತ್ತೆ ಈಗ ಕಣಿ ಯಾರಿಗೂ ಈಗ ಅಡಿಗೆಯವರಿಗೆ, ಈಗ ನನ್ನ ಅಪ್ಪ ಅಡಿಗೆ ಅಂತ ಎಣಿಸ್ಕೊ, ಅವ್ರಿಗೆ ಈಗ ಅಡಿಗೆ ಆಷಾಢಿಗೆ ಎಂತ ಇಲ್ಲ. 3-4 ಶ್ರಾದ್ದ ಬಿಟ್ರೆ ಆಗ್ಲಿ ಎಲ್ಲಿಗೆ ಹೋಗುದು, ದುಡ್ಡು ಅಂತ ಇರ್ತಿರ್ಲಿಲ್ಲ. ಅದಕ್ಕೆ ಹಿಂಗೆ ಗೆದ್ದಿ ಬದಿಗೆ ಹೋದಲ್ಲ ಈ ಉರ್ಗನ್ ಸೊಪ್ಪು, ಪುನರ್ನವ ಸೊಪ್ಪು, ತೊಂಡಿ ಸೊಪ್ಪು ಇದೆ
ಸೊಪ್ಪೆ ಸುಮಾರು ಸೊಪ್ಪು, ಎಲ್ಲೋರಿ ಸೊಪ್ಪು ಅದು ಇದು ಅನ್ಕೊಂಡು ಸುಮಾರು ಸೊಪ್ಪು ಸಿಕ್ತಿತ್ತು. ಆ ಸೊಪ್ಪಿಂದ ನಾವು ಸುಮಾರೆಲ್ಲ ಮಾಡ್ತಿತ್ತು. ಮತ್ತಿದು ನಾವು ಮನೆ ಅಂಗಳದಾಗೆ ತರಕಾರಿ ನೆಟ್ಕೊಂತಿತ್ತು. ಈ ಏಪ್ರಿಲ್ ಮೇ ಬಂದ ಅಂತ ಹೇಳಿದ್ರೆ ನಮ್ ದಡನಿಗೆಲ್ಲ ಬೀಜ ಹಾಕೋದೆ, ಬೆಂಡಿ, ಹೀರಿ, ಪಟ್ಲಕಾಯಿ ಸ್ವಲ್ಪ ಏನಾತಿರ್ಲಿಲ್ಲ ಆಗ್ಲಿಗೆಲ್ಲ. ನಾವ್ ಮನೆಗೆ ತರಕಾರಿ ನೆಟ್ಕೊಂತಿತ್ತು. ಯಾಕಂದ್ರೆ ಅಂಗಡಿಗೆ ಹೋಗಿ ತಕೊಂಡೆಲ್ಲ ವಾಪಸ್ ನಮ್ಮ ಹತ್ರ ಸ್ಥಳ ಇರ್ಲಿಲ್ಲ, ಮತ್ತೆ ಅವ್ರಿಗೆ ಕೆಲಸ ಇರ್ತಿರ್ಲಿಲ್ಲಲ್ಲ, ಮನೆಯಲ್ಲ ಸಾಕತ್ತಿತ್ತು ನಮ್ಗೆ. ಮತ್ತಿದು ದಾನಿ, ಹಲಸಿನ ಹಣ್ಣಿಂದ ದಾನಿ ನಾವು ಒಟ್ಟು ಮಾಡಿ ಇಟ್ಕೊಂತಿತ್ತು. ಅದ್ರದ್ದು ಸಾರು, ಬೇಸೋದು ಅದ್ ಹೇಳ್ತ್ರಿ, ಬೇಸೋದು ಸಾರು ಐತಲ್ಲ, ಸಾಯಂಕಾಲ ಒಗ್ಗರ್ಸಲ್ಲ ಅದನ್ ಕೊಡೋಕು ಜಗಳ ನಮ್ಮಲ್ಲಿ. ಅದು ಅಲ್ಲಿ ಇರ್ತಿಲ್ಲ, ಅದನ್ನ ತಿಂಬಕ್ಕೂ ನಮ್ಗಷ್ಟು ಇಲ್ಲ. ಅಂದ್ರೆ ಅಷ್ಟು ಖುಷಿ. ಸುಟ್ಕೊಂಡೆಲ್ಲ ತಿಂತಿತ್ತು. ಹೆಸರು ಬೇಯಿಸಿ ಕೊಡ್ತಿದ್ರೆ, ಹೆಸರು ಕಾಳು ಸಾರು, ಹುರ್ಲಿ ಸಾರು ಅದೆಲ್ಲ ನಾವು ಬೆಳಿತಿತ್ತು. ನಾವ್ ಈ ಹೆಸರು, ಆವಡಿ, ಉದ್ದ ಅದನ್ನೆಲ್ಲ ನಾವು ಅಂಗಡಿಗೆ ತಕೊಂಬತ್ತಿರ್ಲಿಲ್ಲ. ನಾವೆಲ್ಲ ಧಾನ್ಯವೂ ಹಾಕ್ತಿತ್ತು. ಆಗ ನಮ್ಗೆ ಹೆಸರು ಸಾರು ಮಾಡ್ಕೊ ಅದಕ್ಕೆಲ್ಲ ದುಡ್ಡು ಕೊಟ್ಟು ತಗೊಂಡ್ ಬರ್ತಿರ್ಲಿಲ್ಲ. ನಾವ್ ಅದೆಲ್ಲ ಮನೆಯಲ್ಲೇ ಬೇಯಿಸಿ ಸಾರು ಮಾಡ್ತಿದ್ದಿತ್ತು. ಸಾಯಂಕಾಲ ಅದನ್ನ ಒಗ್ಗರ್ಸಿ ಎಲ್ಲ ಕೊಡ್ತಿದ್ದಿದ್ರೆ ಹಂಗೆಲ್ಲ ಮಾಡಿ. ಇದೆಲ್ಲ ಒಂದ್ ಬದಿ ಜೀವನ ಐತಿ, ಕುಂದಾಪುರ ಬದಿ ಯಾಕಂದ್ರೆ ಈ ಒಂದು ಹಳಿ ಕಾಲದ ಜೀವನವನ್ನು ಕಂಡಿರಿ. ಅದ್ರ ಜೊತೆಗೆ ಈಗ ನೀವು ಕಲೆಗೆಲ್ಲ ಬಂದ್ರಿ, ಈಗ ಕಲೆ ಸಂಘಟನೆ ಅನ್ಕೊಂಡೆಲ್ಲ ಹೊರಟ್ರಿ. ಸಣ್ಣದಿಂದ ಈ ಅಭಿರುಚಿ ಇದ್ದಿತ್ತ ಅಥವಾ ಮುಂದಿನ ದಿನದಲ್ಲೋ ಅಥವಾ ಮನೆಯವರ ಪ್ರೋತ್ಸಾಹದಿಂದ ಮುಂದೆ ಇದನ್ನ ಕಲ್ತದ್ದ, ಇಂಥದಕ್ಕೆಲ್ಲ ಬಂದದ್ದ? ಅಂದ್ರೆ ಇದ್ದಿತ್ತ, ನಮ್ಗಾಗ್ಲಿಕ್ಕೆ ಅವಕಾಶ ಇರ್ಲಿಲ್ಲ ಅಷ್ಟೇ. ಆಗ್ಲಿಗೆಲ್ಲ ನಮ್ಗ ಒಂದ್ ಹೋಪಕ್ಕೂ ಬಿಡ್ತಿರ್ಲಿಲ್ಲ, ಮತ್ತೆ ನಮ್ಮಲ್ಲಿ ಶಾಲೆ ಕೊಲಕ್ಕೂ ಮುಂದೋಪಕ್ಕೂ ಬಿಡ್ತಿರ್ಲಿಲ್ಲ. ಆದ್ರೆ ನಮ್ಮ ಮನೆಗೆ ಎಂತ ಇತ್ತು, ನಾನೊಂಚೂರು ಸೆಕೆಂಡ್ ಇಯರ್ PUC ಸೆಕೆಂಡ್ ಇಯರ್ ಮುಗಿಸಿದ್ದೆ. ಮತ್ತೆ ಮುಂದೆ ಹೋಗಕ್ಕೂ ನಮ್ಮ ಇಲ್ಲ, ಬೇಡ ಅಂದ್ರೆ ಆಯ್ಲಿಲ್ಲ, ನಮ್ ಕಷ್ಟ ಜೀವನ ಎಲ್ಲ ಆಯ್ತು, ಅಲ್ಲಿಗೆ ಕ್ಲೋಸ್ ಕೈ ಮಾಡ್ತಾ. ಆದ್ರೆ ನಾನೊಬ್ಳು ಮಾತ್ರ ಮುದ್ದಿದೆಗೆ ಒಂದು ಟೈಪ್ ರೈಟಿಂಗ್ ಕಲ್ತ್ಕೊಂಡೆ. ಜೂನಿಯರ್ ಇಂಗ್ಲಿಷ್, ಜೂನಿಯರ್ ಸೀನಿಯರ್ ಎರಡು ಮಾಡ್ಕೊಂಡಿದ್ದೆ ನಾನು. ನಮ್ದಲ್ಲೇ ಇದ್ದಿತ್ತು. ಅದೆರಡು ಮದ್ದಿದೆಗೆ ಅಂತೂ ಅಪ್ಪನಿಗೆ ಖಾಲಿ ಬಿದ್ದು ನಂಗೆ ಅದೊಂದು ಕಲಿಕೆ ಅಂತ ಹೇಳಿ ಅದನ್ನ ಮಾಡ್ಕೊಂಡಿದ್ದೆ. ಮತ್ತೆ ಡ್ಯಾನ್ಸ್, ನಾಟಕ, ಸಂಗೀತ ಎಂತದ್ದು ಗೊತ್ತೇ ಇಲ್ಲ ನಮ್ಗೆ. ಅಂದ್ರೆ ಕಡೆಗೆ ಎಂತ ಇತ್ತು, ಒಂದು ಭಜನಿ ಕ್ಲಾಸ್ ಸುಮ್ನೆ ಹಿಂಗ್ ಮಾಡು ಅಂತ ಒಬ್ರು ಗೋಪಾಲ್ ಹೆಗ್ಡೇರ್ ಅಂತ ಅವ್ರು ಹೇಳ್ರು. ಆಯ್ತು ನಾನು ಹೇಳಿಕೊಡ್ತೇನೆ, ಹಾರ್ಮೋನಿಯಂ ಹೇಳಿಕೊಡು ಬಂದ್ರೆ. ನಾವೊಂದು ಚಿತ್ರಪಡಿಯಲ್ಲೇ ಒಂದು 20 ಜನ ಸೇರಿ ಎಲ್ಲ ಕಲಿತು, ಪ್ರತಿ ಆದಿತ್ಯವಾರ ಕಲಿತಾ ಇತ್ತು. ಅಂತೂ ಅಲ್ಲಿ ಒಂದು ಹಾರ್ಮೋನಿಯಂ ಮದುವೆ ಆಯ್ಕರ್ ಅದೊಂದು ಕಲ್ತ್ಕೊಂಡೆ ಅಷ್ಟೇ. ಮತ್ತೆ ನಂಗೆ ಮದುವೆ ಆಯ್ಕರ್ ಬೇರೆ ಏನು ನನ್ನ ಹತ್ರ ಇರ್ಲಿಲ್ಲ. ಅಂದ್ರೆ ಶಾಲೆಯಲ್ಲಿ ಒಂದು ನಾಟಕ ಹಿಂಗೆಲ್ಲ ಮಾಡ್ತಿತ್ತು ಅಷ್ಟೇ. ವಾರ್ಷಿಕೋತ್ಸವ ಅಷ್ಟೇ, ಮತ್ತೆ ಹಾಗಿಂದಲೇ ಎಂತ ಇರ್ಲಿಲ್ಲ, ಈ ಸ್ಪೋರ್ಟ್ಸ್ ಎಂತ ಇರ್ಲಿಲ್ಲ. ಆದ್ರೆ ಚಿತ್ರಪಡಿ ಶಾಲೆ ನಾನು 7ನೇ ಕ್ಲಾಸ್ ಅಲ್ಲಿ ಇದ್ದಲ್ಲಿ ಮಾತ್ರ ಒಂದು ಸ್ಪೋರ್ಟ್ಸ್ ಇಲ್ಲ ಹೈಸ್ಕೂಲ್ ಅಲ್ಲಿ ಮಾಡಿರ. ಆಗ್ಲಿ ನಾನು ಚಾಂಪಿಯನ್. ನಂಗೆ ಸ್ಪೋರ್ಟ್ಸ್ ತುಂಬಾ ಇಷ್ಟ, ತುಂಬಾ ಖುಷಿ ಅಂದ್ರೆ ಖುಷಿ ನಂಗೆ. ಅದು ನಾನು ಹೈಸ್ಕೂಲ್ ಇದ್ದಲ್ಲ ಚಾಂಪಿಯನ್ ಆಗಿದ್ದೆ. ಕಡೆಗೆ ಹಿಂಗೆ ಆಯ್ತು, ಹೈಸ್ಕೂಲಿಗೆಲ್ಲ ಬಂತ. ಅಲ್ಲಿ ಹಿಂಗೆ ಒಂದು ನಾಟಕ, ಒಂದು ಡ್ಯಾನ್ಸ್ ಇದೆಲ್ಲ ಮಾಡ್ತಾ ಬಂದೆ. ಈಗ ನೀವ್ ಹೇಳಿಂಗೆ ಮದುವೆ ಆದ್ರ ಮೇಲೆ ನಂಗೆ ನಮ್ಮನೆಯವರದ್ದು ಒಂಚೂರು ಪ್ರೋತ್ಸಾಹ ಸಿಕ್ತು. ನಂಗೆ ಸಿಕ್ಕಿರ ಮೇಲೆ ಫಸ್ಟ್ ನಾನು ಈ ಭಜನಿ ಎಲ್ಲ ಒಂದು ಇದ್ ಮಾಡ್ಕೊಂಡೆ, ಭಜನಿ ಮುಂದರ್ಸ್ಕೊಂಡೆ, ಹಾರ್ಮೋನಿಯಂ ಅನ್ನ ಒಂದು ಮುಂದರ್ಸ್ಕೊಂಡೆ. ಈಗ ನೀವು ಯಾವ ಹಾಡು ಹೇಳ್ರು ನಂಗೊಂದು ಬಾರ್ಸಕ್ ಹೋತೆ, ನಾನು ಬೇರೆ ತಂಡದವರು ಕರೀತಾರೆ ಅದಕ್ಕೂ ಹೋತೆ ಬಾರ್ಸಕ್ಕೆ. ಮತ್ತೆ ಇದು ನೀವು ಹೇಳಿಂಗೆ ಯಕ್ಷಗಾನ, ನಾಟಕ ಇದನ್ನೆಲ್ಲ ಈಗ ನಾನು ಈಗ ಒಂದು 5 ವರ್ಷದಿಂದ ನಾಟಕ ಅಂದ್ಕೊಳ್ಳ. ಈಗ ಏಕಪಾತ್ರ ಅಭಿನಯ ಎಲ್ಲ ಮಸ್ತ್ ಮಾಡಿರಿ ನೀವು. ನಾನು ಒಂದೆರಡು ಬದಿ ಕಂಡಿದ್ದೆ ನೀವು ಏಕಪಾತ್ರ ಅಭಿನಯ ಮಾಡಿ. ಈಗ ಏಕಪಾತ್ರ ಅಭಿನಯದು ಒಂದು ಡೈಲಾಗ್ ಹೇಳುತ್ತಾರೆ ನಮ್ಮ ಕೇಳುಗರಿಗೋಸ್ಕರ, ಹೇಳ್ತೀಯಾ? ಬೇರೆ ಬೇರೆ ಕಡೆ ಮಾಡದ್ ಕಂಡಿದ್ದೆ. ಈಗ ಅಶ್ವತ್ಥಾಮ ಪಶ್ಚಾತ್ತಾಪದ ಒಂದು ಸಣ್ಣದೊಂದು ತುಣುಕನ್ನ ಹೇಳ್ತೆ. ಅಶ್ವತ್ಥಾಮ ಕೈಯಲ್ಲಿ ರುಂಡ ಹಿಡಿದುಕೊಂಡು ಪ್ರವೇಶ ಮಾಡ್ತಾ, ಕೊಲೆಗೆ ಕೊಲೆ, ಸೇಡಿಗೆ ಸೇಡು, ವಂಚನೆಗೆ ವಂಚನೆ, ಎಲ್ಲ ಕಪಟಿ ಕೃಷ್ಣ, ಮಮ ಪ್ರಾಣ ಹಿ ಪಾಂಡವಾಹ. ಸತ್ಯವಾಯಿತ್ಯ ನಿನ್ನ ಮಾತು, ಉಳಿಸಿಕೊಂಡೆಯ ಪಾಂಡವರನ್ನು. ಜನನೀಯ ಜಠರದಲ್ಲಡಗಿದ್ದರೂ ಬಿಡುತ್ತಿದ್ದಿಲ್ಲ ಈ ಪಾಂಡವರನ್ನು. ಬಸಿಯುವ ಈ ನೆತ್ತರ ಧಾರೆಯಿಂದ ಎನಗೆ ಉತ್ಪನ್ನವಿತ್ತ ದೊರೆಯ ಕೊನೆಯ ಉಸಿರು ಎಳೆಯುವ ಮೊದಲೇ ತನ್ನ ಸೋದರರಿಗೆ ತರ್ಪಣವನ್ನು ಕೊಡುವನು. ಹೇ ಸುಯೋಧನ, ಇದು ನಿನ್ನ ನೆಚ್ಚಿನ ಪಾಂಡವರ ಮಂದಲೆಗಳು. ಕೈ ನೀಡು, ನಾನೇ ನಿನ್ನ ಸೋದರರಿಗೆ ತರ್ಪಣವನ್ನು ಕೊಡುವೆನು. ಗತಿಸಿದ ಆ ನಿನ್ನ ತನುಜಾತರೆಲ್ಲ ನಗು ನಗುತ್ತಾ ಸ್ವರ್ಗವನ್ನು ಸೇರಲಿ. ಇದೇ ನನ್ನ ಕೊನೆಯ ಸೇವೆ, ಸ್ವೀಕರಿಸು ರಾಜನ್. ಈಗ ಕೌರವ, ಯಾರದು? ಓ ಗುರುಪುತ್ರ ಅಶ್ವತ್ಥಾಮ, ಎಲ್ಲಿ ಎಲ್ಲಿ? ನೋವು
ಅಶ್ವತ್ಥಾಮ, ಕೊನೆಯ ಬಾರಿ ನಾನೊಮ್ಮೆ ತುಂಬ ನೋಡಿ ಆನಂದದಿಂದ ಮರಣವನ್ನೊಪ್ಪುವೆನು. ಇತ್ತ ಕೊಡು. ಇವು ನಕುಲ ಸಹದೇವ ಶಿರಗಳಲ್ಲ, ಇವು ಅರ್ಜುನ ಧರ್ಮಜರ ಶಿರಗಳಲ್ಲ. ಇದಂತೂ ಭೀಮನದ್ದಲ್ಲವೇ ಅಲ್ಲ. ಒಂದು ಗಳಿಗೆ ನಾಟಕದ ಲೋಕಕ್ಕೆ ಹೋಗಿ ಬಂದಂಗಾಯ್ತು, ಭಾರಿ ಲಾಯ್ಕ್ ಆಯ್ತು. ಈ ನಾಟಕ ಅಂದಕೊಳ್ಳಿ ನಿಮ್ಗೆ ಗುರುಗಳಿದ್ದಿದ್ರ ಈ ನಾಟಕ ಕಲುಗೆ? ಯಾರ ಮೂಲಕ ಕಲ್ತದ ಅಥವಾ ಹಿಂಗೆ ಕಂಡು ಕೇಂಡು ಕಲ್ತದ ನೀವು? ಅಂದ್ರೆ ಇದಕ್ಕೆಲ್ಲ ನಾನು ಏಕಪತ್ರನ ಗುರುಗಳಂತ ಯಾರಿಲ್ಲ ನಂಗೆ. ಹಾ. ಇದು ಇವರು ನರಸಿಂಹಯ್ಯತಾಳ್ರ ಪಾರಂಪಳ್ಳಿ ಅವರು ಬರ್ದ ಪುಸ್ತಕ. ಹ್ಮ್. ಹಿಂಗೆ ಕಂಡೆ ಹಿಂಗೆ ಎಲ್ಲ ಕೆಲವರೆಲ್ಲ ಮಾಡ್ತಾ ಇದ್ರು. ಹ್ಮ್. ಅವ್ರನ್ನೆಲ್ಲ ಕಂಡು ನಂಗೊಂದ್ ಮಾಡ್ಕೊಂಬಗೆ ಆಸೆ ಆತಿತ್ತು. ಹಿಂಗೆ ಮನೆಯಲ್ಲೇ ನಾನು ಆಗ್ಲಿ ಮೊದ್ಲಿಂದ ಹಂಗೆ ಒಂದ್ ಯಕ್ಷಗಾನಕ್ಕೆ ಹೋಗಿ ಕಣ್ಕೊಂಬಂದ್ರೆ ಮನೇಲಿ ನಾವು ಕುಣದೆ ಮಾಡ್ತೀವಿ. ಮನೆಯಲ್ಲೇ ನಾವೇ ಅಕ್ಕ ತಂಗಿ ಎಲ್ಲ ಸೇರ್ಕೊಂಡು ನೀನ್ ಭೀಮ ನಾ ಅರ್ಜುನ ಹನುಮಂತ ಅಂತೇಳಿ ಮನೆಯಲ್ಲೇ ಕುಣಿತಿತ್ತು. ಆಗ್ಲಿ ಮಂಡಿ ಹಾಕಿ ಎಲ್ಲ ಕುಣಿತಿದ್ದಿತ್ತು. ಮಂಡಿ ಎಲ್ಲ ಹಾಕಿ ಕುಣಕೋತಿಲ್ಲ ಅಂತೂ ನಾನು ಹೀದೆ ಏಕಪತ್ರ ಬೆನ್ನೆಲ್ಲ ಒಂಚೂರು ಹಿಂಗೆ ನಮ್ಮಲ್ಲಿ ತುಂಬಾ ಜನ ಇದ್ರು ಏಕಪತ್ರ ಬೆನ್ ಅವ್ರನ್ನೆಲ್ಲ ಕಂಡ ಒಂಚೂರು ಚೂರು ಮಾಡಿ ಮತ್ ನಾ ಕೇಂತ ಇದ್ದೆ. ನರಸಿಂಹಯ್ಯತಾಳ್ರ ಹತ್ರ ಒಂದ್ಸಲ ಕೇಳಿದೆ ನಾನು ಹೆಂಗಿತ್ತು ಮಾಡಿದ್ದು. ನಂದು ಲೋಹಿತಾಶ್ವ ತುಂಬಾ ಸಲ ನಾನು ಮಾಡಿದ್ದೆ. ನಾನು ಅದನ್ನ ಕೇಂತಿದ್ದೆ. ಅವ್ರು ಸುಮಾರು ಸಲ ತಿದ್ದಿದ್ರು ನಂಗೆ ಈ ತರ ಮಾಡ ಅನ್ಕೊಂಡು. ಅದ್ರ ಮೇಲೆ ಅವ್ರು ಹೇಳಿ ಹಂಗೆ ಮಾಡಿದ್ದೆ. ನಂಗೆ ಏಕಪತ್ರ ಹೇಳಕ್ ಹೋದ್ರೆ ಅವರೇ ನಂಗೆ ಗುರುಗಳು. ಮತ್ತೆ ಈ ಯಕ್ಷಗಾನ ಎಲ್ಲ ನಂಗೆ ಮಾಡ್ತಿರ್ಲಿಲ್ಲ, ಕಾಂತಿದ್ದೆ. ಕಾಂಬದ ಹುಚ್ಚಿದಿತ್ತು ನಮ್ಗೆ. ಬೆಳಿಗ್ಗೆ ಮುಂಚೆ ನಾವು ದಡಮನ್ ಜೊತೆಗೆ ಹೋತಿತ್ತು. ಹೋಗುದಂದ್ರೆ ಗಮ್ಮತ್ ಅಂದ್ರಿಂದ 8:30 ಆಟ ಕರ್ಕೊಂಡು ಹೋಗ್ತಿದ್ರು. ಹೊದಸ್ತ್ರ ಎಲ್ಲ ತಕೊಂಡ್ ಹೋಗ್ತಿತ್ತು. ನಮ್ಗೆ ಅಲ್ಲಿ ಕುರ್ಚಿಗೆಲ್ಲ ಕೊಡೋದು ಮುಂದೆ ಕೆಳಕ್ ಹೊದಸ್ತ್ರ ಹಾಸ್ಕ ಮಕ್ಕಳಿಗೆ ಮಲ್ಕೊಂಡ್ ಬಂದದ ನೀವೊಂದ್ ಬೋಯ್ತ ಇಲ್ಲ ದಡಮ್ಮ ಕತೆ ಶುರು ಹಾಕು ಎಪ್ಸಿರೆಲ್ಲಿತ್ ನಾವ ಹೇಳತ್ತೇಲೆ ಬೆಳಗ್ಗೆ ಕಣಿಗೆ ಹೇಳುದ್ ನಾವ. ಅಂದ್ರೆ ಅಷ್ಟ ಯಕ್ಷಗಾನ ಹೋತಿತ್ತು. ಚಂಡಿ ಶಬ್ದ ಕೇಳ್ರೆ ಸಹ ಎಲ್ಲಾರು ಆಟಕ್ಕೆ ಹೋತಿತ್ತು. ಅದ್ ಈಗ ಎಂತ ಆಯ್ತಂದ್ರೆ ಇತ್ತೀಚೆಗೆ ನಮ್ಗೀಗ ಒಂದು ರಂಗಸ್ಥಳ ಏರುವಂಗ್ ಮಾಡಿದ್ದು ನಮ್ಮ ಮಣೂರಿನ ಸುಧಕ್ಕ. ಅವರು ನನ್ನನ್ನ ಒಂದು ಯಕ್ಷಗಾನದಲ್ಲಿ ನಾನೇನು ಯಕ್ಷಗಾನ ಕಲಿಯೋ ತರಗತಿಗೂ ಎಂತ ಹೋಗ್ಲಿಲ್ಲ. ಹಿಂಗ್ ವನಿತಾ ಒಂದ್ ಸಣ್ಣ ಪಾತ್ರ ಇತ್ತು ಬತ್ತಿ ಕೇಳಿದ್ವಿ. ಸುಧಕ್ಕ ನಂಗೆ ಬತ್ತಿಲ್ಲ. ಆದ್ರೂ ಅವ್ರು ನಮ್ಮನ್ನ ಇಲ್ಲ ನಿಂಗೆ ಬರುತ್ತೆ ಅನ್ಕೊಂಡ್ ಹೇಳಿ ಬತ್ತಂದ್ ಹೇಳಿ ಕರ್ಕೊಂಡ್ ಈಗ ನನ್ನ ಸುಮಾರು ಕಡೆ ಅಂದ್ರೆ ಸಣ್ಣ ಸಣ್ಣ ಪಾತ್ರಕ್ಕೆ ಹೆಜ್ಜೆ ಹಾಕ್ಸೋಕೆಲ್ಲ ಸ್ತ್ರೀ ವೇಷ ಕೊಟ್ರ. ಮತ್ತೆ ಹೆಚ್ಚೆ ನಂಗೆ ರಾಕ್ಷಸನ್ ಪಾತ್ರ ಕೊಡುದು ಸ್ವರಕ್ಕೋಸ್ಕರ ರಾಕ್ಷಸನ್ ಪಾತ್ರ ಕಟ್ಟಕೊಂಡು ಅದೇ ಸಿಕ್ಕೋದು. ಅಲ್ಲಿ ಸುಮಾರು ಕೊಟ್ಟಿರ ಸುಮಾರು ಕಡೆ ಕೊಟ್ಟಿರ. ಮತ್ತೆ ಯಾವತ್ತಿ ರಂಗ ರಂಗದೊಂದು ಅನುಭವ ಬೇಕು. ಆ ಅನುಭವವನ್ನು ಒಂದಿಷ್ಟು ನಾವು ಏರಿದಲ್ಲೂ ಕಲ್ತ್ಕೊಳತ್ತು. ಮತ್ತೆ ಹಿಂಗೆ ಕಂಡು ಕಲ್ತದ್ದೇ ನಾನ್ ಜಾಸ್ತಿ. ಅದೇ ಇತ್ತೀಚೆಗೆ ಅದೇ ನಮ್ ಸುಧಕ್ಕ ನಾನೊಂದೀಗ ನಾಟಕದಲ್ಲೂ ಹಂಗೆ ಅದ್ರಲ್ಲೂ ಕರ್ಕೊಂಡಿದ್ರೆ. ಮತ್ತೆ ನಮ್ಗೆ ಈ ನಾಟಕ ಅಂದ್ರೆ ಕೆಲವುದೆಲ್ಲ ಈಗ ಸಾಮಾಜಿಕ ಎಲ್ಲ ತುಂಬಾ ಮಾಡತ್ ನಾವು. ಸಾಮಾಜಿಕ ನಾಟಕ ನೀವು ಯಾವ್ದು ಹೇಳ್ರು ನಾನ್ ಮೊನ್ನೆ ಒಂದೆರಡು ನಾನೇ ಬರ್ದಿದ್ದೆ ಸಾಮಾಜಿಕದ್ದು. ಅತ್ತೆ ಸೊಸೆದ ಜಗಳ ಅನ್ಕೊಂಡೆಲ್ಲ ಬರ್ದ ಹೀಗೆ ಸಣ್ಣ ಸಣ್ಣದ ನಾಟಕ ಸ್ಕಿಟ್ ಕಣಗಿದ್ ಬರುದು, ಕವನಗಳ ಬರುದು, ಇವೆಲ್ಲ ಕೂಡ ಹವ್ಯಾಸ ನಿಮ್ಗೆ? ಕವನ ಮೊದ್ಲು ಅಭ್ಯಾಸ ಇರ್ಲಿಲ್ಲ. ಎಂತಾಯ್ತಂದ್ರೆ ಕೊರೋನಾ ಬಂತಲ್ಲಿ ನಮ್ಮಲ್ಲಿ ಸ್ನೇಹಕೂಟ ಮಹಿಳಾ ಮಂಡಲ ಹಿಂಗೆ ವಿಪ್ರ ಮಹಿಳಾ ಎಲ್ಲ ಒಂದೊಂದು ಗ್ರೂಪ್ ಇತ್ತು. ನಮ್ ಸಂಘ ಕಟ್ಕೊಂಡಿತ್ತಲ್ಲ, ಆ ಸಂಘದಾಗೆಲ್ಲ ಹಿಂಗೆ ಒಂದು ಗ್ರೂಪ್ ಮಾಡ್ಕೊಂಡು ದಿನ ಇವತ್ತು ಒಬ್ರು ಕವನ ಹಿಂಗ್ ಬರೀತಿದ್ದೀರ ಅಂತ ಗೊತ್ತೈತೆ. ನಾನು ಕೊನೆಗೆ ಎಂತ ಮಾಡಿದ್ದೆ, ಸುಮ್ನೆ ಮನೆಗೆ ಎಂತ ಮಾಡುದು ಕುಕ್ಕಂಡ ಇಕ್ಕಂಡ ಬರೀತಾ ಹೋದೆ. ಆಯ್ತು ನಂದೀಗ ಒಂದು 9-10 ಕವನ ಸಣ್ಣ ಸಣ್ಣ ಕವನ. ಕೊರೋನಾ ಕಾಲ ಕೆಲವರದ್ದೆಲ್ಲ ಸುಪ್ತ ಪ್ರತಿಭೆಗಳೆಲ್ಲ ಹೊರಬಂದಿತ್ತಂದೇಳಿ ಹೇಳಕ್ಕೆ ಸುಮಾರು ಕವನ ಎಲ್ಲ ಬರ್ದಿದೆ. ಎಲ್ಲರಷ್ಟಲ್ಲ, ನನ್ನ ಭಾಷೆಗೆ ಒಂದು ಸ್ವಲ್ಪ ಬರ್ದಿದೆ. ಕೊನೆಗೆ 2-3 ನಾಟಕ ಪ್ರಹಸನ ಎಲ್ಲ ಬರ್ಕೊಂಡೆ. ಕಡೆಗೆ ಈಗ ಒಂದು ಕತೆ ಬರೀತೆ ನಾವು ಸುರೇಂದ್ರ ಅಡಿಗರ ಮುಖಾಂತರ ಒಂದು ನಾವು ಮಹಿಳೆಯರೆಲ್ಲ 10 ಜನ ಸೇರ್ಕೊಂಡ ಒಂದು ಪರಿವರ್ತನೆ ಅನ್ಕೊಂಡು ಒಂದು ಕತೆ ಬರೀತು. ನಾನು ಒಂದು 9-10 ಪುಟ ಬರ್ದಿದ್ದೆ. ಎಲ್ಲ ಅಂದ್ರೆ ಅಷ್ಟಷ್ಟೇ ಮುಂದರ್ಸುದು. ಈಗ ನಾನ್ ಬರ್ದಿದ್ದನ್ನು ಮುಂದರ್ಸ್ಕೊಂಡು ಮತ್ತೊಬ್ರು ಮುಂದರ್ಸ್ಕೊಂಡು ಹೋಗುದು. ಅದು ಕತೆ ಚಂದ ಬಂದಿತ್ತು. ಪರಿವರ್ತನೆ ಅನ್ಕೊಂಡು ಒಂದ್ ಕತೆ ಇದಾಯ್ತು. ಹಂಗೆ ಮತ್ತೀಗ ನಾಟಕ ಹಂಗೆ ರಂಗದ ಇದ್ರ ಬಗ್ಗೆ ಹಂಗೆ ಮೊನ್ನೆ ಒಂದು ಮಾಡಿತ್ತು. ಅದು ಸುಪ್ರೀತಾ ಪುರಾಣಿಕ್ ಅವರ ಜೊತೆಗೆ ಸೇರ್ಕೊಂಡು ಒಂದು ನಾಟಕ ಅವರೇ ಹೇಳಿಕೊಟ್ಟಲ್ಲ ನಮ್ಮನ್ನ, ಅದಕ್ಕೂ ಒಂದು ಎಳ್ಕೊಂಡ್ರ. ಹಂಗೆ ಈಗ ತಾಳ್ಮದ್ಲಿಂದ ಇಷ್ಟು ದಿನ ಅದೊಂದು ಆಸೆ ಇದ್ದಿದ್ದ. ಅದಕ್ಕೂ ಮೊನ್ನೆ ನಮ್ಮ ಸುಧಕ್ಕ ಬಿಡ್ಲಿಲ್ಲ. ಬಾ ಕಾಂಬಂಗಾರ ಅನ್ಕೊಂಡ್ ಹೇಳಿ ಒಂದು ಕರ್ಕೊಂಡ್ರೆ ಒಂದ್ ತಾಳ್ಮದ್ಲಿ ಮಾಡಿ. ಈಗ ನಾಡ್ದಿಗೆ ಮತ್ತೊಂದ್ ತಾಳ್ಮದ್ಲಿಗೂ ತಕೊಂಡಿದ್ರೆ ತಾಳ್ಮದ್ಲಿಗೂ ಮಾಡ್ತಾ ಇದ್ರಿ. ಈಗ ಮತ್ತೆ ಡ್ಯಾನ್ಸ್ ನಂಗೆ ಮೊದ್ಲಿಂದ ಒಂಥರ ಹುಚ್ಚಿತ್ತು.
ಅದೇ ನಮ್ಗೆ ಅದಕ್ಕೆ ಮಾಡೋಕೆ ಇದಿರ್ಲಿಲ್ಲ, ಆಗ್ಲಿ ಬಿಡ್ತೂ ಇರ್ಲಿಲ್ಲ, ಹೋಗೋಕೆ ಬಿಡ್ತಿರ್ಲಿಲ್ಲ ನಮ್ಗೆ. ಆದ್ರೂ ಮಹಿಳಾ ಮಂಡಲ ಆಗ್ಲಿಗೆ 50 ವರ್ಷದ ಮಹಿಳಾ ಮಂಡಲಕ್ಕೆ ನಾನು ಆಗ್ಲಿಗೆ ಹೋಗ್ತಾ ಇದ್ದೆ. ಆಗ್ಲಿಗೆ ಸದಾರಮೇಕಾರ್ ಅಂತ ಮತ್ತೆ ಉಷಾಕಾರ ಶಿವರಾಮ್ಕಾರ್ ಅಂತ ತಮ್ಮನ್ ಮಕ್ಕಳವ್ರು, ಅವ್ರಾಗ್ಲಿ ನಮ್ಮನ್ ಕರ್ಕೊಂಡಿದ್ರು. ನಾನು ಹೊಲಿಗೆ ಕಲಕ್ ಹೋತಿದ್ದೆ. ಆಗ ಅವ್ರು ನಮ್ ನಾಟಕ ಎಲ್ಲ ಅವ್ರ ಮನೇಲಿ ಹೇಳಿಕೊಟ್ಟ. ಆಗ್ಲಿಗೆ ನಾನು 2 ನಾಟಕ ಮಾಡಿದ್ದೆ, ಇದೆ ಸಾಮಾಜಿಕ ನಾಟಕವಯ್ಯ. ಈಗ ಪುನಃ ಮಹಿಳಾ ಮಂಡಲದಿಂದ ಮತ್ತೆ ಬಂದೀಗ ನಾಟಕ, ನೃತ್ಯ, ಕುಣಿತ, ಭಜನೆ ಯಾವ್ದಾದ್ರು ಈಗ ಈಗ ಮಾಡುದಾದ್ರೆ ಎಷ್ಟು ಅವಕಾಶ ಹೌದು, ಸಿಕ್ತು ಅಂತ ಹೇಳಿ ಹೌದು. ಹೇಳಕ್ ಅಲ್ದ. ಖಂಡಿತ ಎಲ್ಲಿ ಎಷ್ಟು ನಾವು ಇದ್ದ ನಮ್ಮ ಹತ್ರ ಪ್ರತಿಭೆ ಇತ್ತಂದ್ರೆ ಅವಕಾಶಗಳ ಹಾಗೆ ಸಿಗ್ತಾ ಹೋತ್ ಅಂತ ಹೇಳಕ್. ಮೊದ್ಲು ಅದು ಬಾರಿ ಕಷ್ಟ ಇದ್ದಿತ್ತು, ಹೌದು. ಕಳಿಸ್ತೂ ಇರ್ಲಿಲ್ಲ, ಅವಕಾಶವೂ ಇರ್ಲಿಲ್ಲ. ಆದ್ರೆ ಈಗ ಇತ್ತು, ಅದನ್ನ ಹ್ಮ್. ಮುಂದುವರ್ಸ್ಕೊಂಡು ಹೋಗ್ತಿದ್ರಿ. ಈ ವಯಸ್ಸಲ್ಲಿ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ರಿ. ಅದ್ರ ಜೊತೆಗೆ ನೀವು ಡ್ರೆಸ್ಸಿಂಗ್, ಮೇಕಪ್ ಅದೆಲ್ಲ ಮಾಡೋಕು ಹೋತ್ರಿ. ಈಗ ಚೌಲಿ ಬಿಡುಕೆ ಇಂಥದ್ದೆಲ್ಲ ಅದೆಲ್ಲ ಮೊದ್ಲಿಂದ ಅಂದ್ರೆ ಗುರುಮುಖೇನೆ ಕಲ್ತದ, ಕಂಡಿಕೆಂಡೆ ಅದು ಕೂಡ ಹಂಗೆ ಕಲ್ತದ. ಅದು ಹಂಗೆ ಅದು ಗುರು ಆಗ್ಲಿ ಗುರು ಎಲ್ಲ ಇಲ್ಲಲ್ಲ ನಮ್ಗೆಲ್ಲ. ಅದು ಹಿಂಗೆ ಕಂಡೇ ಮಾಡದ್ದೆ. ಮತ್ತೆ ಮೊಬೈಲ್ ನಾನು ಯೂಟ್ಯೂಬ್ ಓದು ಎಂತ ಕಾಮಕ್ ಹೋಗ್ಲಿಲ್ಲ. ಹಿಂಗೆ ಅದೊಂದು ನನ್ನೊಂದು ಇಂಥದ್ದು ಹವ್ಯಾಸ ಅಂತ ಹೇಳ್ತಾ. ಯಾಕಂದ್ರೆ ನಾನು ನನ್ನ ಮಗಳಿಗೆ ಹಂಗೆ ಸುಮ್ನೆ ಕೂದಲೆಲ್ಲ ದಿನಕ್ಕೊಂದರ ಒಂದೊಂದು ಬೇರೆ ಬೇರೆ ತರ ಜಡಿ ಎಲ್ಲ Hairstyle. ಕಟ್ಟಿ ಕೊಡೋದು. ಅವಳಿಗೂ ಇಷ್ಟ. ಅವಳಿಗೂ ನನ್ನ ಹಂಗೆ ಇದು ಕೈ ಬಳಿ ಹಾಕೋದು, ಹೂ ಮುಡ್ಕೊಂಡ ಮತ್ ಕುಕ್ಕಂತಿದ್ಲು ಜಡಿ. ಈ ಕೆಲ ಮಕ್ಳಲ್ಲಿ ಹೂ ಬೇಕು ಕೊಟ್ಟಂತ ಅವಳಿಗೆ ಅದನ್ನ ನನ್ನ ಹಂಗಿಂದ ಬಂದಿತ್ತು. ಅವಳಿಗೆ ಒಂದು ಜಡಿ ಆಗ್ಲಿ ನಾನು ಒಂಚೂರು ಚೂರ ಎಂತ ಮಾಡ್ತಿದ್ದೆ. ಕಡೆಗೆ ಈಗ ಅವಳು ಕಲ್ತ್ಕೊಂಡ್ಲ. ಅವಳು ಬಸ್ರಿಯರಿ ಜಲ್ಲಿ ಬಿಡುದು ಮತ್ತೆ ಹೇರ್ ಸ್ಟೈಲ್ ಎಲ್ಲ ಅವಳು ಕಂಡ್ಲ. ಅವ್ರ ಜೊತೆ ನಾನು ಕಲ್ತ್ಕೊಂಡೆ. ಮತ್ತೀಗ ನಾವದೇ ಮದುಮಗಳಿ ಮೇಕಪ್ಪಿಗೆಲ್ಲ ಅವಳು ನನ್ನನ್ನು ಕರ್ಕೊಂಡತ್ಲ ಜೊತೆಗೆ ಬರ್ಕ ಅನ್ಕೊಂಡೆ. ಆಗ ನಾ ಜಡಿ ಎಲ್ಲ ನಾ ಕಟ್ಟಿ ಕೊಡುದು, ಅವಳು ಮೇಕಪ್ ಎಲ್ಲ ಮಾಡಿ ಸೀರೆ ಉಡ್ಸುದು ಎಲ್ಲ ಮಾಡ್ತಿದ್ಲು. ಅದೀಗ ಸುಮಾರು ಜನ ನಮ್ಮಲ್ಲಿ ಈಗ ಕರೀತಾರೆ ನಮ್ಮನ್ನ. ನಾವು ಅದಕ್ಕೂ ಸೀಮಂತ ಜಡೆ, ಈ ಸೀಮಂತ ಜಲ್ಲಿ ಯಾರಿಗೆ ಬಿಡು ಗೊತ್ತಿಲ್ಲ, ಕೆಲವರಿಗೆ ಮಾತ್ರ ಬಿಡುದು. ಅದು ಹಂಗೆ ನಂಗೂ ಫಸ್ಟ್ ಮೊದ್ಲು ಗೊತ್ತಿರ್ಲಿಲ್ಲ. ಕಾಮ್ ಅಂದ್ಕೊಂಡು ಒಬ್ರಿ ನಮ್ ಪೈಕಿಯವ್ರ ಮನೆಗೆ ಒಬ್ರು ನನ್ ಕರ್ದಿದ್ರೆ ಅಲ್ಲಿ ಬಿಟ್ಟೆ ಅಂದಾಜ್ ಆಯ್ತು. ಅದ್ರ ಮೇಲೆ ಈಗ ನಂಗೆ ಸುಮಾರು ಕಡೆ ಕರಿತಾ ಇದ್ರು ಸೀಮಂತ ಜಲ್ಲಿ ಬಿಡೋಕೆ. ಅದಕ್ಕೆ ಮಧ್ಯದಲ್ಲಿ ನಾವು ಅಡಿಕೆ ಎಲ್ಲ ಕೊಟ್ಟು ಜಾಗ ಎಲ್ಲ ಬಿಡಕ್, ಆಮೇಲೆ ಸೈಡ್ 4 ಜಡೆ ಹಾಕಕ್, ಆ ಜಡಿಯೊಳಗೆ ಕಟ್ಟಕ. ಈಗೆಲ್ಲ ಬೇರೆ ಹಗ್ಗ ಎಲ್ಲ ಕಟ್ಟತ್ರ, ಹಗ್ಗ ಮೈಲಿಗೆ ಅಂತ ಹೇಳ್ತಾರ, ಹಗ್ಗ ಮುಟ್ಟು ಭಾಗ ಅಂತ ನಾವು ಜಡಿಯಲ್ಲೇ ಕಟ್ತಿತ್ತ ಬಾಳಿ ಹಗ್ಗೆಲ್ಲ ಮಾಡಿ. ಅದ್ ಸೀಮಂತ ಜಲ್ಲಿ ಒಂಥರ ಒಂದು ವಿದ್ಯೆ ಅಂತ ನಾ ಹೇಳಕ್, ಯಾಕಂದ್ರೆ ಎಲ್ಲರಿಗೂ ಗೊತ್ತಿಲ್ಲ. ಹೌದೌದು. ಮತ್ತೆ ನನ್ ಮಗಳು ಹಂಗೆ ಈ ನನ್ ಕಡೆಗೆ ಬಳಿ ಹಾಕಂದಾಯ್ಲಿ, ಒಂದು ಹೂ ಮುಡ್ಕಂದಾಯ್ಲಿ, ಭಾರಿ ಖುಷಿ ಅವಳಿಗೆ. ಬಳಿ ಹೌದು, ಬಳಿ ಕೇಂದ್ರಗಳು ನಿಮ್ ಕೈ ತುಂಬಾ ಬಳಿಯೇ ಇಪ್ಪದೆ ಅವತ್ತು. ಎಂತಕ್ಕದು ಬಳಿ ಖುಷಿ ಅಂದೇಳಿ ಅಥವಾ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದ್ ಅನ್ಕೊಂಡ್ ಹೈಕಂದ? ಅದ ಬಳಿ ಹಾಕಂದ ಈಗ ಎಲ್ಲ ಆರೋಗ್ಯ ದೃಷ್ಟಿ ಅಂತ ಹೇಳ್ತಾರೆ. ನಮಗ್ ಫಸ್ಟ್ ಅಂದ್ರೆ ಗೊತ್ತಿರ್ಲಿಲ್ಲ. ನಮಗ್ ಏನಂದ್ರೆ ಬಳಿ ಹಾಕೊಂಡ್ ಒಂದೇ ಗೈಲ್ ಬಳಿ ಹಾಕೊಂಡ್ ಅದ. ಮತ್ತು ಒಂದು ಅವಳಿಗೆ ಶ್ರಾವಣ ಮಾಸ ಬಳಿ ತೆಗ್ಸಿ ಕೊಡಕ್ಕೂ ನಮ್ಮ ಅಮ್ಮ ಕೊಡಿಸ್ತಿರ್ಲಿಲ್ಲ. ಅದನ್ನ ಬೈದು ಒಂದು ಕೊಡಿಸ್ತಿರ್ಲಿಲ್ಲ. ಈಗ ನಮ್ಗೆ ಈಗ ಕೈ ತುಂಬಾ ಬಳಿ, ನಾ ಮೊದ್ಲಿಂದ ಹಾಕೊಂಡ್ತಿದ್ದೆ ನಾನು ಬಳಿ ಮಟ್ಟಿ. ನಾನು ಯಾವಾಗಳಿಗೂ ಇದ್ ಮಾಡ್ತಿಲ್ಲ, ಶಾಲೆಗೂ ಹಂಗೆ ಸ್ವಾಣಿ ತಿಂಗಳಲ್ಲಿ ಬಳಿ ಕಡಿ, ಮತ್ತೆ ಗೌರಿ ಹಬ್ಬಕ್ಕೆ ಎಲ್ಲ ಕಪ್ಪು ಬಳಿ ಎಲ್ಲ ಬಳಿ ಹಾಕ್ತಿತ್ತ. ಬಳಿ ಅಂದ್ರೆ ನಮ್ಗೆ ಅದು, ನನ್ ಮಗಳಂತೂ ಒಂದ್ಸಲ SMS ಕಾಲೇಜಿಗೆ ಹಾಕೊಂಡಿಲ್ಲ. ಬರೀಕ್ ಸಮಿಗೆ ಹುಡುಗರೆಲ್ಲ ಚಾಸಿ ಅಂಬ್ರ ಬಳಿ ತೆಗ್ದಿಟ್ಟು ಬನ್ನಿ, ಬಳಿ ಶಬ್ದ ಕೇಳತ್ತ ಅನ್ಕೊಂಡ್ ಇವಳು ಮನೆಗೆ ಬಂದು ಅಮ್ಮ ಶಾಲೆಗೆ ಹೇಳಿ ನಿಮ್ ಮಾಸ್ಟರ್ ಅಂತ ಹೇಳಿಲ್ಲಲ್ಲ, ಮಕ್ಕಳು ಹೇಳಿಲ್ಲಲ್ಲ, ಏನ್ ಬೇಡ ಬಳಿ ಹಾಕೊಂಡು ಹೋಗ ಅನ್ಕೊಂಡ್ ಹೇಳಿದೆ. ಅವಳಿಗೂ ಬಳೆ ತೆಗುದಿಲ್ಲ, ಬಳಿ ಖುಷಿಯೇ. ನಾವೇ ಅಷ್ಟೇ ನನ್ ಕೈ ತುಂಬಾ ಬಳಿ ಇರ್ಕೆ ನಂಗೆ ಎಲ್ಲಕ್ಕೆ. ಅಲ್ಲ ಮಾರತಿ, ಅವ್ರು ಯಾವ ನಮ್ಮನೆ ಬಳಿ ಹಾಕಂದ್ ನಿಮ್ ಕೆಲಸ ಮಾಡುತ್ತೀಗಲ್ಲ, ರಗಳಿ ಹತ್ತಿಲ್ಲ ಮಾರತಿಗೆ, ರಗಳಿ ಹಾಕುದಂತೆ. ರಗಳಿ ಎಲ್ಲದೂ ಹಾಕ್ತಂದೆ ನಾನು, ತಿಂಬುದು ಎಲ್ಲದೂ ರಗಳಿ. ಅದ್ರಾಗೂ ವಿಶೇಷತೆ ಅಂದ್ರೆ ಯಾವ ಸೀರೆ ಉಟ್ರು ಅದೇ ಕಲರ್ ಬಳಿ ಹಾಕ್ತಾರೆ, ಅದು ಭಾರಿ ವಿಶೇಷ. ಅದು ನಂಗೆ ಮೊದ್ಲು ಇಲ್ಲ ಅಪ್ಪದು. ಈಗ ಎಂತದೋ ಅದು, ಆ ಸೀರೆ ಉಟ್ರೆ ಆ ಬಣ್ಣದ ಬಳಿ ಬೇಕೆ. ನಮ್ಮನೆಗೆ ಅದು ಬಳಿ ಯಾವ ಕಲರ್ ಅಲ್ಲಿ ಇತ್ತಲ್ಲ ಅಷ್ಟು ಬಣ್ಣದ ಬಳಿಯೂ ಇತ್ತು. ನಂಗೆ ತಗಂತಿಲ್ಲ ಅಂತ ಹೇಳುದು, ಮತ್ತು ಅದನ್ನೇ ತಕೊಂಡ್ ನಾವು. ಅಂದ್ರೆ ಅಷ್ಟು ಖುಷಿ ನಂಗೆ ಆ ಬಳೆ ಹಾಕಂದ. ಇಲ್ಲಿ ತಲೆ ತುಂಬಾ ಮತ್ತೆ ಶಾಮಂತಿ ಕಟ್ಟಿ ಮುಡ್ಕೊಂಡೇ ಹೋಗ್ಬೋದು. ಎಲ್ಲಕ್ಕೆ ನಿಂಗೆ ತಲೆ ಬದಿ ಹತ್ತಿಲ್ಲ ಮರತಿ ಕೆಮ್ದು, ಅದೆಲ್ಲ ನಂಗೆ ಖುಷಿ, ನಂಗೆ ಅಷ್ಟೇ. ಸಂಪ್ರದಾಯ ಬಿಡ್ಲಿಲ್ಲ. ಸಂಪ್ರದಾಯ ಅಂದ್ರೆ ಕೂಡ ನೆನಪತ್, ನೀವು ಹಾಡುಗಳನ್ನ ಮಸ್ತ್ ಸಂಪ್ರದಾಯದ ಹಾಡೆಲ್ಲ ಹೇಳ್ತ್ರಿ ಅವಕಾಶ ಸಿಕ್ಕದಲ್ಲಿ. ಈಗ ನಿಮ್ದೇ ಒಂದು ಇದ್ ಮಾಡಿದ್ರಿ, ಬಳಗ ಮಾಡಿದ್ರಿ, ವಿಪ್ರ ಮಹಿಳಾ ಸಾಲಿಗ್ರಾಮ ವಲಯ, ಅಲ್ಲಿ ಆ ಸಂಘಟನೆ ಮಾಡಿದ್ರಿ. ಅಲ್ಲೂ ಎಲ್ಲ ಇಂಥದ್ದು ಕಾರ್ಯಕ್ರಮಗಳೆಲ್ಲ ಮಾಡ್ತೀರಿ. ಅದನ್ನ ಯಾವ್ದು ಬಿಡ್ಲಿಲ್ಲ. ಈಗ ಸಂಪ್ರದಾಯ ಹಾಡು ಹೇಳುದಾರೆ ನಮ್ಮ ಕೇಳುಗರಿಗೋಸ್ಕರ ಒಂದು ತುಣುಕು ಯಾವ್ದಾರು ಹೇಳಕ್ಕ? ಅಡ್ಡಿಲ್ಲ, ನಾನು ಅದ್ರ ಬಗ್ಗೆ ಆ ಹಾಡಿನ ಒಂಚೂರು ಹೇಳಿ ಹಾಕ್ತೆ. ನಮ್ಗೆ ಈ ಶೋಭಾನಿ ಹಾಡಿತ್ತನ, ಈಗ ಎಲ್ಲೂ ಈ ಮನೆಗೆ ಈಗ ಶೋಭಾನಿ ಹಾಡು ಹೇಳತ್ತಿಲ್ಲ. ಮೈಕ ಎಂತ ಬಡವ್ರ ಬತ್ರ ಅವ್ರು ಮಾಡ್ತಾರೆ. ಆದ್ರೆ ಆಗ್ಲಿಗೆಲ್ಲ ಮನೆಗೆ ಹಳಿಯವರೆಲ್ಲ ಹೋಗಿ ಹಾಡು ಹೇಳೋದಿತ್ತು. ಎಲ್ಲಿ ದಿಬ್ಬಣ ಬಂಪ್ ಶುರುವಾಗ್ಲಿಂದ ಕಡೆಗೆ ಮದುಮಕ್ಳನ್ನ ಕಳ್ಸಿ ಕೊಡೋರಿಗೂ ಹಾಡಿತ್ತು. ಆ ಮದುಮಗಳನ್ನ ಕಳ್ಸಿ ಕೊಡೋ ಹಾಡು ವಾದ್ಯವೇ ಇರ್ತಿರ್ಲಿಲ್ಲ. ಆ ಮದುಮಗಳನ್ನ ಕಳ್ಸಿ ಕೊಡೋ ಹಾಡಿತ್ತಲ್ಲ, ಅದು ಹೇಳೋತ್ತಿಗೆ ಎಲ್ಲರೂ ಮರ್ತಿದ್ರು. ಅಂದ್ರೆ ಆ ಗಂಡಿನ ಕೊಡಿಯವರು ಮರ್ತಿದ್ರು. ಅಂದ್ರೆ ಅಷ್ಟು ಇದ್ರ ಹಾಡದು. ಅದು ನಮ್ಗೆ ಎಂತ ಇತ್ತು, ನಮ್ಮ ಪಾರಂಪರಿ ಜಾನ್ಯ ಮೇಳರಂಬರು
ಅದನ್ನೊಂದು ಪುಸ್ತಕ ರೂಪದಲ್ಲಿ ತಪ್ಪ ಹ್ಮ್. ಮುಂದಿನ ಕಾಲ ಪೀಳಿಗೆಗೆಲ್ಲ ಮಕ್ಕಳಿಗೆ ಗೊತ್ತಾಯಿಲ್ಲ ಅನ್ಕೊಂಡು ಎಲ್ಲರನ್ನು ಒಟ್ಟಕ್ಕೆ ಸುಮಾರು ಜನರ ಹಾಡೆಲ್ಲ ಮಾಡಿ ಹ್ಮ್. ಒಂದು ಪುಸ್ತಕ ಮಾಡಿದೆ. ಹ್ಮ್. ಭಾರಿ ಹಸೆ ಮಣಿಗೆ ಅನ್ಕೊಂಡು ಹ್ಮ್. ಕಡೆಗೆ ಅದನ್ನ ಎಂತ ಮಾಡ್ರು, ಒಂದು ಹಂಗಾರಿನ ಪ್ರತಿ ಶನಿವಾರ ಒಂದೊಂದು ಕ್ಲಾಸ್ ಮಾಡು, ಮಕ್ಕಳಿಗೆಲ್ಲ ಗೊತ್ತಾಯಿಲ್ಲ ಹೇಳಿಕೊಡುವ ಅಂದ್ರೆ. ಹ್ಮ್. ಆಗ ಸುಮಾರು ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಯ್ದೆ. ಎಡಿ ಅಂದಿದ್ಲೆ ಹೇಳ್ಕೊಂಡು ಹೋಯ್ದೆ ನಾನು, ಹ್ಮ್. ಹ್ಮ್. ಬೇಕು ನಿಂಗೆ ಅದು ಅನ್ಕೊಂಡು ಹ್ಮ್. ಕರ್ಕೊಂಡು ಹೋಯ್ದೆ. ಕರ್ಕೊಂಡು ಸುಮಾರು ಜನ ಇರ್ತಿತ್ತು. ನಾವು ಸುಮಾರು 1 ವರ್ಷ ಇಡೀ ಹೇಳಿಕೊಟ್ಟಿ ನಮ್ಗೆ. ಹ್ಮ್. ಹ್ಮ್. ಅವ್ರು ಹೇಳಿಕೊಡಿ ನಮ್ಗೆ ಗೊತ್ತಿತ್ತು, ಯಾಕಂದ್ರೆ ನಮಗೂ ಗೊತ್ತಿಲ್ಲ ಶೋಭಾನಿ ಹಾಡೆಲ್ಲ ಹ್ಯಾಂಗ್ ಹೇಳಕ್ಕೆ ಅಂತ ರಾಗಗಳೆಲ್ಲ. ರಾಗ ಎಲ್ಲ ಅವ್ರು ಚಂದ ಹ್ಮ್. ಮಾಡಿ ಹ್ಮ್. ಹೇಳಿಕೊಟ್ಟಿದ್ ಮಾತ್ರ. ಅದ್ರಾಗ ಈಗ ನಾನೊಂದು ಹಸಿಕಾರು ಹಾಡೊಂದು ಹ್ಮ್. ಹೇಳ್ತೆ, ಒಂದ್ ಹ್ಮ್. ಸೊಲ್ಲ ಹ್ಮ್. ಹೇಳ್ತೆ. ಹಸಿ ಅಂದ್ರೆ ಆರ್ತಿ ಆರ್ತಿ. ಇಲ್ಲ, ಈ ಮದ್ಮಕ್ಳು ಕೂಕಂಬಕ್ಕೆ ಮಣಿ ಹಾಕಿ ಒಂದು ಹ್ಮ್. ಪುಂಜಿ ಹಾಕ್ತಾರೆ, ಹಸ್ಮಣಿ ಆ ಬರೋದು. ಹಸ್ಮಣಿ ಬರೋದಂತಲ್ಲ, ಹ್ಮ್. ಆ ಹಸಿಗ ಮದ್ಮಕ್ಳು ಬರ್ತಾರೆ. ಹ್ಮ್. ಹಾಡಿತ್ತು ಅದಕ್ಕೆ, ಹ್ಮ್. ಸುಮಾರು ಹಾಡಿತ್ತು. ಹ್ಮ್. ದಶರಥನು ದರದಿ ಶಿಶುವಾಗಿ ಜನಿಸಿ ಅಸುರ ತಾಟಕೀಯ ಸಂಹಾರವ ಮಾಡಿ ವಸುದೆಯೊಳಗೆ ಹಾರದನು ವೆತ್ತಿ ನೋಡಿ ಶಶಿಮುಖಿ ಸೀತೆಯ ಕಾರೆ ತಂದರೆಂದು ದಶರಥ ಸುತ ರಾಮ ಹಾಸೆಗೇಳು ಶೋಭಾನೆ. ರಾಮನ ಹಸೆಕಾರು ಹಾಡಿ ಹಸಿಗಳು ಹಾಡು. ಅದ್ರೊಳಗೆ ಆ ಹಾಡು ಕೇಂಬಾಗ ರಾಮ ಸೀತೆ ಈ ಕಲ್ಪನೆ ಇಲ್ಲ, ಕೃಷ್ಣ ಇಂಥದ್ದೆಲ್ಲ ಕಲ್ಪನೆಗಳು ಇರ್ತಿತ್ತು. ಅಂದ್ರೆ ಅಷ್ಟು ಪವಿತ್ರ ಬಂಧ ಅಂದೇಳಿ ಒಂದು ಇದ್ದಿರಬಹುದು. ಹೌದು, ಒಂದು ಹೌದು. ಮದುವೆ ಅಂದ್ರೆ ಅಷ್ಟು ಪವಿತ್ರ ಬಂಧ, ಅಷ್ಟು ಮದ್ಮಗನ್ ರಾಮ ಅಂತಿದ್ರು, ಮದ್ಮಗಳನ್ ಸೀತೆ ಅಂತಿದ್ರು. ಸೀತೆ. ಆ ತರ ತುಂಬಾ ಇದೇ ಹಾಡಿದೆ. ತರದ ದೂರು ಹ್ಮ್. ಹಾಡು ಹಿಂಗಿದೆಲ್ಲ ಹೌದಪ್ಪ, ಮಸ್ತ್ ದೂರು ಹಾಡು. ಹಾಡಿತ್ತು. ಹ್ಮ್. ಅದೇ ಮಕ್ಕಳನ್ನ ಕಳ್ಸಿ ಹೊಡೆದು ಆರತಿ ಹಾಡು, ಹ್ಮ್. ದಿಪ್ಪಣೆ ಅವಕಾಶ ಇದ್ದಲ್ಲಿ ಇದೀಗ ಮದಿ ಮನೆಯಲ್ಲೆಲ್ಲ ಅವಕಾಶ ಇದ್ದಲ್ಲಿ ಎಲ್ಲರೂ ಹಾಡಿದಿತ್ತೆ. ಹೌದು, ಹೇಳಿತ್ತು. ಒಂದ್ 2-3 ಕಡೆ ನಮ್ಮನ್ನ ಕರ್ದಿದ್ರು. ನಮ್ದೇ ಒಂದು ಹ್ಮ್. 3 ಜನ ನಾನು ಒಳ್ಳೆ ಹೇಳೋರನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಹ್ಮ್. ಮತ್ತೀಗ ಎಲ್ಲ ಕಡೆಗೂ ಲಕ್ಷ್ಮೀ ಶೋಭಾನೆ ಹೇಳಿ ಅಂತ ಹೇಳ್ತಾರ. ಲಕ್ಷ್ಮೀ ಶೋಭಾನೆ ಹೇಳ್ತಾರೆ. ಈ ಹಾಡಿಗೆಲ್ಲ ಅಷ್ಟೀಗ ಪ್ರಾಮುಖ್ಯ ಕೊಡುದಿಲ್ಲ, ಎಂತಕ್ಕಂತ ಗೊತ್ತಿಲ್ಲಪ್ಪ. ಅಂತ ನಾವು ನಮ್ಮ ಮನೆ ಫಂಕ್ಷನ್ ಆಗೆಲ್ಲ ನಾವು ಹೇಳ್ತ, ಆದ್ರೂ ಸಿಕ್ಕದಲ್ಲಿ ಅವಕಾಶ ಇದ್ದಲ್ಲಿ ಬಿಡ್ಲಿಲ್ಲ, ಉಳಿಸ್ತಾ ಇದ್ರಿ. ನಾವ್ ಮೊಬೈಲಾಗೆಲ್ಲ ಪಟ ತಕೊಂಡು ಹೋಗಿರತ್, ನಮ್ ಕೆಲವು ಕಡೆ ಬೇಕಂತ ಅದಕ್ಕೆ ಹೇಳತ್ ನಾವು. ಅದಕ್ಕೆ ಈಗ ವನಿತೋಪ ಇದ್ರಂದ್ರೆ ಎಲ್ಲ ಸಂಘಟನೆಯಲ್ಲಿ ಇದ್ರು, ಮಸ್ತ್ ಸಂಘಟನೆಯಲ್ಲಿ ಇದ್ರು. ಈಗ ಯಾವ್ಯಾವ ಸಂಘಟನೆ ಇದ್ರಿ ಅಥವಾ ನೀವೇ ಒಂದಿಷ್ಟು ಸಂಘಟನೆ ಹುಟ್ಟು ಹಾಕಿದ್ರಿ, ಸಂಘಟಕಿ ಅಂತ ಹೇಳಿದ್ರೆ ತಪ್ಪಿಲ್ಲ. ನಿಮ್ಮ ಸಂಘಟನೆ ಹ್ಯಾಂಗ್ ಶುರುವಾಯ್ತು ಅಥವಾ ಯಾವ ಸಂಘ ಸಂಸ್ಥೆಗಳೆಲ್ಲ ಹೋಗ್ತಿದ್ರಿ, ಅಲ್ಲಿಯ ಒಂದು ಅನುಭವಗಳ ಹ್ಯಾಂಗಿರ್ತಿತ್ತು? ನಮ್ದಂದ್ರೆ ಸಂಘ ಸಂಸ್ಥೆ, ನಮ್ದು ಫಸ್ಟ್ ನಮ್ದು ಸಾಲಿಗ್ರಾಮ ಕೂಟಮ ಜಗತ್ತು ಮಹಿಳಾ ವೇದಿಕೆ ಅಂತ ಅಂಗಸಂಸ್ಥೆ. ಅದು 25 ವರ್ಷ ಆಯ್ತು ಅದು ಅದು ಆಗಿ. ಅದು ಫಸ್ಟಿಗೆ ಅಲ್ಲಿ ಗಣಸರದ್ದು ಅಂಗಸಂಸ್ಥೆ ಇತ್ತು. ಅಲ್ಲಿ ನನ್ನ ಅಪ್ಪ ಈ ಚಿತ್ರಪಾಡಿ ಗ್ರಾಮಕ್ಕೆ ಒಂದು ಗ್ರಾಮ ಇದೆ, ಮುಖ್ಯ ಅವರ ಕಾರ್ಯಕಾರಿ ಸರ್. ಅವರು ಕಣಿಗೆ ಮಹಿಳೆಯರದ್ದು ಶುರುವಾಪಕ್ಕೂ ಬಂದು ನಮ್ಮಲ್ಲಿ ಕೇಂದ್ರ, ನೀನೊಂದು ಚಿತ್ರಪಾಡಿ ಗ್ರಾಮಕ್ಕೆ ನೀನಾಯ್ಕ ಅನ್ಕೊಂಡ. ನನ್ ಪಕ್ಕದ ಮನೆ ವಸುದೋಡು ಬಂದು ಇಬ್ರನ್ನು ಕೇಂದ್ರ. ನಾನು ಹೇಳಿ ನಮ್ಗಂತೂ ಗೊತ್ತಿಲ್ಲ, ನಮ್ಗೆ ಎಂತ ಗೊತ್ತಿಲ್ಲ. ಸಾಬಿ ಸಮಾರಂಭ ಅಂದ್ಕೊಳ್ಳೋ ಸಂಘ ಅಂದ್ಕೊಳ್ಳೋದು ಎಂತದೂ ಗೊತ್ತಿಲ್ಲ. ನಮ್ ಮನೆ ಕೆಲಸ ಮಾಡಿ ತಿಂದದ್ ಬಿಟ್ರೆ ಬೇರೆ ಎಂತದೂ ಗೊತ್ತಿಲ್ಲ. ನಮ್ಗತ್ತೆ ಇಲ್ಲ ಇಲ್ಲ ಬಾ ನೀನ್ ಎಂತ ಆತಿಲ್ಲ ನಾನು ಇದ್ನಲೆ ಅಂತ ಹೇಳಿ ಅಂತೂ ಆಯ್ತಂತ ಹೋಯ್ತು. ಕೊನೆಗೆ ಸೇರ್ಕಂತ ಈಗ 26ನೇ ವರ್ಷ ಈಗ ನಮ್ದು ಮಹಿಳಾ ವೇದಿಕೆಗೆ. ಅಲ್ಲಿ ನಾನು ಒಂದು 3 ವರ್ಷ ಕಾರ್ಯದರ್ಶಿಯೂ ಆಯಿದ್ದೆ. ನಾನು ಈಗ ಕಾರ್ಯಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ಮಹಿಳಾ ವೇದಿಕೆಯಲ್ಲಿ. ಹಾಗೆ ಇಲ್ಲಿ ಸ್ನೇಹ ಕುಟುಂಬನೂರ್ ಅಂತ ಅಲ್ಲಿ ಒಂದ್ ಸಂಘ ಸಂಸ್ಥೆಯಲ್ಲೂ ಸೇರ್ಕೊಂಡೆ. 10 ವರ್ಷ ಆಯ್ತು. ಮಹಿಳಾ ಮಂಡಲದ ಕೋಟ ಅಲ್ಲಿ ಕೂಡ ಸೇರ್ಕೊಂಡೆ. ಆಮೇಲೆ ಪಂಚವರ್ಣ ಕೋಟ ಅಲ್ಲಿ ನಾನು ಇದೆ. ಆಮೇಲೆ ನಿಸ್ವಾರ್ಥ ಸೇವಾ ಟ್ರಸ್ಟ್ ಅಂದ್ಕೊಂಡೆ, ಅಲ್ಲಿ ಒಂದು ಸಂಸ್ಥೆ ಇತ್ತು. ಆಮೇಲೆ ನಮ್ಮಲ್ಲಿ ಮುಂದುವರಿಕೆ ಶಿಕ್ಷಣ ಕೇಂದ್ರ ಅಂತ ಇದ್ದಿದ್ದಕ್ಕೂ ಮೊದ್ಲು, ಅದ್ರಲ್ಲಿ ನಾನು ಅಧ್ಯಕ್ಷೆಯಾಗಿ 3 ವರ್ಷ ಕೆಲಸ ಮಾಡಿದ್ದೆ. ಮಹಿಳಾ ದಿನಾಚರಣೆ ಆಚರಿಸ್ತಾ ಇತ್ತು. ಈಗ 3 ವರ್ಷದಿಂದ ಒಂದು ಆಷಾಢಿ ಕಾರ್ಯಕ್ರಮ ಮಾಡ್ತಾ ಇತ್ತು. ಆಷಾಢಿ ಕಾರ್ಯಕ್ರಮ ಅಂದ್ರೆ ಫಸ್ಟ್ ವರ್ಷ ಒಳಗೆ ಗಮ್ಮತ್ತ ಇದ್ದಿತ್ತು. ಅಂದ್ರೆ ಮನೆಯವರೇ ಎಲ್ಲ ತಿಂಡಿ ಮಾಡ್ಕೊಂಡ್ ಹೋಗ್ಬೋದು. ನಾವು ಬೇರೆ ಕಡೆ ನಮ್ಮ ಮನೇಲಿ ಮೇಲೆ ಉಪ್ಪರಿಗೆಗೆ ನಾವೆಲ್ಲನೂ ಬಪ್ಪ ಕೇಳ್ತಾ ಇತ್ತು. ಆ ಊರೇ ಮನೆಯವರೇ ಎಂತ ತಿಂಡಿಯೋ ಅಡ್ಗೆಯೋ ಎಂತಾರ ಊರೇ ಮಾಡ್ಕೊಂಡು ಬರ್ತಾರೆ. ನಾವು ಸಭೆ ಮಾಡೋದು. ಸಭೆ ಅಂದ್ರೆ ಹಂಗಲ್ಲ, ಖುಷಿ. ಅಂದ್ರೆ ಈಗ ಕೆಲವು ಹೆಂಗಸರಿಗೆ ಅಂತ ಮೀಟಿಂಗಿಗೆ ಅವರಲ್ಲಿ ಮಾತಾಡೋಕಿಲ್ಲ, ವರ್ಷ ಅಲ್ಲಿ ಮಾಡ್ತಾರೆ. ಯಾಕೆ ನಮ್ಮ ಮನೆಗೆ ಹಂಗಲ್ಲ, ಆ ದಿನ ಎಂತ ಬೇಕಾದ್ರೂ ಮಾತಾಡ್ಲಿಕ್ಕೆ ಆತಾರೆ. ಹಾರ್ಟಿ ಮಾಡುದ, ಹಾರ್ಟಿ ಇಡ್ತಿದ್ದಿತ್ತು. ಆಮೇಲೆ ಸ್ಪರ್ಧೆ ಮಾಡ್ತಿತ್ತು. ಹಿಂಗೆಲ್ಲ ಮಾಡಿ ಕಡೆಗ ಮಾಡಿ ತಿಂಡಿನೆಲ್ಲ ಒಂದು ಉದ್ಘಾಟನೆ ಮಾಡಿ ಎಲ್ಲರೂ ಅವ್ರವ್ರಿಗೆ ಬಳಸ್ಕೊಂಡ್ ಉಂತಿತ್ತು. ಅದೀಗ ಫಸ್ಟಿನ ವರ್ಷ 65 ಐಟಮು
ಮಾಡ್ಕೊಂಬಂದಿತ್ತು ಅದು ಹ್ಮ್. ಇಡೀ ದೇಶ ವಿದೇಶಕ್ಕೆ ಹೋಯ್ತು ಅದು ಯೂಟ್ಯೂಬ್ ಮೂಲಕ ಹ್ಮ್. ಎಲ್ಲರೂ ಕಂಡು ಸುಮಾರು ನಂಗೆ ಜನ ಮೆಸೇಜ್ ಹ್ಮ್. ಹಾಕಿದ್ರು. ಹ್ಮ್. ಕನೆಗೆ ಹೋದ ವರ್ಷ ಮಾಡಿತ್ತು. ಸ್ವಲ್ಪ ಆಷಾಢಿ ಅಡಿಗೆ ಎಲ್ಲ ಅದ್ರಾಗೆ. ಹಾ ಎಲ್ಲ ಆಷಾಢಿ ಅಡಿಗೆ ಕೆಸಿನ ಸೊಪ್ಪಿನ ಗೊಜ್ಜು, ತಂಬಳಿ. ಹ್ಮ್. ತಂಬಳಿ ಒಂದು ರಾಶಿ ಬತ್ತ ಇತ್ತು. ಹ್ಮ್. ಈ ವರ್ಷ ಅದಕ್ಕೆ ತಂಬಳಿ ಎಲ್ಲ ಅಷ್ಟು ಬ್ಯಾಡ ಅಂತ, ಯಾಕಂದ್ರೆ ಯಾರು ಉಂಬೋರಿಲ್ಲಲ್ಲ, ಹ್ಮ್. ನಾವು ಮಾಡ್ಲಕ್ಕ ಹೋದ್ ಹ್ಮ್. ಎಲ್ಲ ಪತ್ರೋಡಿ ಎಲ್ಲ ಆದ್ರಿ ಸೊಪ್ಪಿನ ಪತ್ರೋಡಿ ಹ್ಮ್. ಎಲ್ಲ ಅಂದ್ರೆ ಆಷಾಢಿದೆ, ಹ್ಮ್. ಹೆಚ್ಚಾಗಿ ಆಷಾಢಿದೆ ಮಾಡ್ಕೊಂಬ. ಇದೀಗ 3ನೇ ವರ್ಷ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು ನಮ್ದು. ಮತ್ತೆ ಇಷ್ಟೆಲ್ಲ ಇದ್ದ ವನಿತಾ ಉಪಾಯದ್ರಿಗೆ ಹೆಂಗೂ ಪ್ರಶಸ್ತಿ ಸನ್ಮಾನಗಳು ಬಂದೇ ಬಂದಿರುತ್ತೆ. ಪ್ರಶಸ್ತಿ ಸನ್ಮಾನ ಅಂತ ಹೇಳೋಕೆ ಎಲ್ಲೆಲ್ಲಿ ಯಾವ ರೀತಿ ಪ್ರಶಸ್ತಿ ಬಂದಿತ್ತು, ಸನ್ಮಾನಗಳು ನಿಮ್ಮ ಮುಡಿಗೇರಿತನಲ್ಲಿ ಕೆಂಬ ಆಸೆ ನಮಗೆ. ನಮ್ಗೆ ಅಷ್ಟೆಲ್ಲ ಪ್ರಶಸ್ತಿ ಎಲ್ಲ ಬರ್ಲಿಲ್ಲ. ಹಾ. ಇವರು JC ಅವರದ್ದು ಅಕ್ಷತಾ ಗಿರೀಶ್ ಇದ್ದಲ್ಲಿ ನಂಗೊಂದು ಹ್ಮ್. ಫಸ್ಟ್ ಸನ್ಮಾನ ಅವರದ್ದೇ ಮಾಡೋದು ಮಹಿಳಾ ದಿನಾಚರಣೆ ಬಗ್ಗೆ ಥೀಮ್ ಪಾರ್ಕ್ ಅಲ್ಲಿ. ಹ್ಮ್. ಆಗ್ಲಿಗೆ ನಂಗೆ ಅವ್ರು ಹೇಳಿಕೊಳ್ಳೆ ಎಷ್ಟು ಖುಷಿ ಆತಿತ್ತು. ಹ್ಮ್. ಯಾಕಂದ್ರೆ ನಂಗೆ ಅದು ಫಸ್ಟ್ ಹೌದು. ಅದು ಫಸ್ಟ್ ಸನ್ಮಾನ. ಹ್ಮ್. ಸನ್ಮಾನ ಈಗ ಕೆಲವರೆಲ್ಲ ಎಂತ ಸನ್ಮಾನ, ಒಂದ್ ಶಾಲ್ ಹಾಕ್ತಾರೆ, ಒಂದ್ 4 ಹಣ್ಣು ಕೊಡ್ತಾರೆ ಹ್ಮ್. ಅನ್ಕೊಂಡ್ ಕೆಲವರಿಗೆ. ನಂಗೆ ಹಂಗಲ್ಲ, ನಂಗೆ ಖುಷಿ. ಆಗ್ಲಿಗೆ ಒಂದ್ ಈಗಲೂ ಹ್ಮ್. ಫಸ್ಟ್ ಖುಷಿ, ಫಸ್ಟ್ ಸನ್ಮಾನ. ಹ್ಮ್. ಅವ್ರ ಅಕ್ಷತ್ ಅವ್ರಿಗೆ ಹೇಳಿದ್ದೆ ನಂಗೆ ಇದು ಫಸ್ಟ್ ಸನ್ಮಾನ ಅಂತ. ಅದ್ರ ನೆಕ್ಸ್ಟ್ ಡೇ ನಂಗೆ ಇಲ್ಲಿ ಮಹಿಳಾ ವೇದಿಕೆಯಲ್ಲಿ ನನ್ನನ್ನ ಹ್ಮ್. ಗುರ್ತಿಸಿದ್ರು. ಗುರ್ತಿಸಿದ್ರು. ಹ್ಮ್. ಅಲ್ಲೂ ಗುರ್ತಿಸಿದ್ರು. ಆಮೇಲೆ ಇವರು ಸುಪ್ರಭಾತ ಐತಾಳ್ರು, ನರಸಿಂಹ ಐತಾಳ್ರು, ಹ್ಮ್. 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 ಅವರು ನನ್ನನ್ನ ಸನ್ಮಾನ ಮಾಡಿ ಗುರ್ತಿಸಿದ್ರು. ಹ್ಮ್. ಆಮೇಲೆ ಗೆಳೆಯರ ಬಳಗ ತಾನ ತೊಳ್ರು ಹ್ಮ್. ಅವರು. ಕಾರ್ಕಳ. ಹಾ. ಹ್ಮ್. ಮತ್ತೆ ಇವರು ಪಂಚವಣದವರು ಆಷಾಢಿ ವಡ್ರು ಅಂತ ಕಾರ್ಯಕ್ರಮ ಹ್ಮ್. ಮಾಡ್ತಾ ಇದ್ರು. ಹ್ಮ್. ಅವ್ರದ್ದು 2ನೇ ವರ್ಷ, ಹ್ಮ್. ಫಸ್ಟ್ ವರ್ಷ 2ನೇ ವರ್ಷ ಅವ್ರ ಕಾರ್ಯಕ್ರಮದಲ್ಲೂ ಹ್ಮ್. ನನಗೆ ನನ್ನನ್ನ ಗುರ್ತಿಸಿದ್ರೆ. ಹ್ಮ್. ಹಿಂಗೆ ಒಂದು 6-7 ಕಡೆ ಗುರ್ತಿಸಿದ್ರು. ಹ್ಮ್. ಹ್ಮ್. ಇಂಥದ್ದೆಲ್ಲ ಸಂಘಟಕ್ಕೆ ಹೌದು, ಒಂದಿಷ್ಟು ಅದರಿಂದ ಸಮ್ಮಾನ ಗುರುತಿಸುವಿಕೆ ಎಲ್ಲವೂ ಆಯ್ತು. ಎಲ್ಲವೂ ಮಾಡಿದ್ವು ವನಿತಾ ಉಪಾಯದ್ರ ಬಾಯಲ್ಲಿ. ಕುಂದಾಪುರ ದಿನಾಚರಣೆ ಪ್ರಯುಕ್ತ ಒಂದು ಕುಂದಾಪುರ ಕನ್ನಡ ಹಾಡು ಕೇಳ್ಕಮಾಗಿತ್ತು. ನಮ್ಮ ಕೇಳುಗರಿಗೋಸ್ಕರ ನಮಗೋಸ್ಕರ ಹಾಡ್ತೀಯಾ? ಸರಿ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ. ಹೊಯ್ಕ ಬರ್ಕ ಕೇಳ್ಕ ತಿನ್ಕ ಉಣ್ಕ ಪಣ್ಕ, ಕುಂದಾಪುರ ಹ್ಯಾಂಗಂತ ನೀ ಹೋಯಿ ಕಾಣ್ಕ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ. ಕುಂದಾಪುರಕ್ಕೆ ಹೋಗಿ ಹೋಟ್ಲಿಗೆ ಹೋಗಿ ಕೂಕಂಡ್ರೆ ಹೋಟ್ಲ್ ಮಾಡಿ ಬಂದ ಎಂತ ಬೇಕಕ್ಕೆ ಅಂತ ತಿಮ್ಕೆ ಎಂತ ಇತ್ತಂದ ಅವ್ರ ನೇಮ ಕೇಂಡ್ರೆ ಉಪ್ಪಿಟ್ಟು ಅವಲಕ್ಕಿ ಬನ್ಸ ಗೋಳಿ ಬಜಿ ಇತ್ತಂತ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ. ಕುಂದಾಪುರ ಉಡುಪಿ ಬಸ್ ಹತ್ತಿ ಕೂಕಂಡ್ರೆ ಪಕ್ಕದೂರ ಮನ್ಸ್ರ ಪಕ್ಕಕ್ ಬಂದ ಕೂಕಂತ್ರ, ಪಕ್ಕದೂರ ಮನ್ಸ್ರ ಪಕ್ಕಕ್ ಬಂದ ಕೂಕಂತ್ರ. ಕಂಡಕ್ಟರ್ ಬಂದ ಎಲ್ಲಿಗಂತ ಕೇಂದ್ರ, ಕಂಡಕ್ಟರ್ ಬಂದ್ರ ಎಲ್ಲಿಗಂತ ಕೇಂದ್ರ. ಸಾಲಿಗ್ರಾಮ ಶಾಸ್ತ್ರನ ಒಂದೊಂದು ಅಂತ್ರ, ಸಾಲಿಗ್ರಾಮ ಶಾಸ್ತ್ರನ ಒಂದೊಂದು ಅಂತ್ರ. ಹಾಯ್ ಬನ್ನಿ ಕುಕ್ಕಣಿ ನಮಸ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ, ಇದು ಕುಂದಾಪುರ ಭಾಷೆಯ ಚಮತ್ಕಾರ. ಧನ್ಯವಾದ. ಈ ಕುಂದಾಪುರ ಕನ್ನಡ ದಿನಾಚರಣೆ ಒಂದು ಒಳ್ಳೆ ಕುಂದಾಪುರ ಕನ್ನಡ ಹಾಡು ಹೇಳಿದ್ರಿ. ಅದ್ರ ಜೊತೆಗೆ ನೀವು ಹಳ್ಳಿ ನೆನಪು ಒಂದಿಷ್ಟು ಹಂಚ್ಕೊಂಡ್ರಿ, ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ, ಎಲ್ಲವನ್ನ ನಮ್ಮ ಕೇಳುಗರಿಗೋಸ್ಕರ ಉಣಬಡಿಸಿದ್ರಿ. ಅದಕ್ಕೆ ಪ್ರೀತಿಯಿಂದ ನಿಮಗೆ ಧನ್ಯವಾದವನ್ನ ತಿಳಿಸ್ಕೊಂತ ಇತ್ತು. ನಂಗೊಂದು ಇದೊಂದು ಅವಕಾಶ ಕೊಟ್ಟದಕ್ಕೆ ನಿಮ್ಗೂ ಕೂಡ ಧನ್ಯವಾದಗಳು. ಕೇಂದ್ರಿ ಎಲ್ಲ ಕೇಳುಗರೆ, ಒಂದಿಷ್ಟು ಮಾತುಕತೆ ಆಯ್ತು. ಹೀಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನ್ ನಿಮ್ಮ ಸುಪ್ರೀತ ಪುರಾಣಿಕ ಹೊಯ್ಬತ್ತಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ.